ನಾರಾಯಣಂ ಸದಾ ವಂದೇ ನಿರ್ದೋಷಾಸೇಡ ಸದ್ಗುಣಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಟೀಕಾಕೃತ್ಪಾದರ ಆರಾಧನೆ. ಅವರಿಗೆ ಅಕ್ಷೋಭ್ಯ ತೀರ್ಥರು ಆಶ್ರಮ ಕೊಟ್ಟು ಪೀಠದ ಮೇಲೆ ಅಭಿಷಿಕ್ತರನ್ನಾಗಿ ಮಾಡುವಾಗ ಕೊಟ್ಟ ಹೆಸರು ಜಯತೀರ್ಥ ಅಂತ ತಿಳ್ಕೊಂಡಂತೆ. ತೀರ್ಥ ಅಂದರೆ ಗ್ರಂಥಗಳು, ಜಯ ಅಂತ ತಿಳ್ಕೊಂಡಂತಂದರೆ ಯಾವಾಗಲೂ ಪರವಾದಿಗಳ ಮೇಲೆ ವಿಜಯವನ್ನು ಸಂಪಾದಿಸುವ ಗ್ರಂಥಗಳನ್ನು ರಚಿಸಿರಿ ಅಂತ ತಿಳ್ಕೊಂಡಂತೇಳಿ ಅನ್ನುವ ಒಂದು ಅನ್ವರ್ಥಕ ಹೆಸರನ್ನು ಅವರ ಗುರುಗಳು ಕೊಟ್ಟರು. ಆನಂತರ ಜಯತೀರ್ಥರ ಪೂರ್ವ ಇತಿಹಾಸ ಬಹಳ ವಿಸ್ತೃತವಾಗಿದೆ. ಜಯತೀರ್ಥರು ಇಂದ್ರಾಂಶ ಸಂಭೂತರು. ಆನಂತರ ಶೇಷದೇವರ ಆವೇಶದಿಂದ ಯುಕ್ತರಾಗಿರ್ತಕ್ಕಂಥವರು. ಇಂದ್ರ ಸಕಲ ಐಶ್ವರ್ಯವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಇಂದ್ರಾಂಶ ಸಂಭೂತನಾಗಿರ್ತಕ್ಕಂತಹ ವ್ಯಕ್ತಿ ಅರ್ಜುನ. ಅರ್ಜುನನಿಗೆ ಪರಮಾತ್ಮ ಸಂಪೂರ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಆನಂತರ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಹನುಮಂತ ದೇವರು ಭೇಟಿಯಾಗ್ತಾರೆ. ಆಗ ಹನುಮಂತ ದೇವರು ಕೇಳ್ತಾರೆ, ಏನಪ್ಪ ನಿನ್ನ ಸಹಾಯ ಏನು ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾರೆ, ನಾನು ನೀನು ಒಂದೇ, ನನಗೇನು ಸಹಾಯ ಬೇಕಾಗಿಲ್ಲ, ಆದರೆ ನನ್ನ ಅರ್ಜುನನಿಗೆ ಸಹಾಯ ಬೇಕಾಗ್ತದೆ. ಯುದ್ಧದಲ್ಲಿ ಅವನ ರಥದ ಮೇಲಿನ ಧ್ವಜದಲ್ಲಿ ನೀವು ಹನುಮಂತ ದೇವರ ಸನ್ನಿಹಿತರಾಗಿ ಯಾವಾಗ ಅರ್ಜುನನಿಗೆ ಸ್ವಲ್ಪ ನೈರಾಶ್ಯ ಬರ್ತದೆ, ಯಾವಾಗ ಅರ್ಜುನನಿಗೆ ಏನಪ್ಪ ಇನ್ನು ಸೋಲ್ತೇನೇನು ಅಂತ ತಿಳ್ಕೊಂಡ್ರೆ ಆ ವೇಳೆಗೆ ಉತ್ಸಾಹವನ್ನು ನೀವು ಕೊಟ್ಟು ಪರಮಾನುಗ್ರಹ ಮಾಡಿರಿ ಅಂತ ತಿಳ್ಕೊಂಡು ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಹನುಮಂತ ದೇವರು ಮಾತು ಕೊಡ್ತಾರೆ. ಆ ಪ್ರಕಾರವಾಗಿ ಧ್ವಜದ ಮೇಲೆ ಬಂದು ಕೂತ್ಕೊಳ್ತಾರೆ. ಎಷ್ಟೋ ಸಲ ಅರ್ಜುನ ಸ್ವಲ್ಪ ಸೋಲ್ತಾನೆ ಅಂತ ಸಂದರ್ಭ ಬಂದಾಗ ಇವರು ಸಿಂಹನಾದ ಮಾಡ್ತಾಯಿದ್ರು ಹನುಮಂತ ದೇವರು. ಶತ್ರುಗಳೆಲ್ಲ ಪರಾಜಿತರಾಗಿ ಓಡಿ ಹೋಗ್ತಿದ್ರು. ಮತ್ತು ಅರ್ಜುನನಿಗೆ ಶಕ್ತಿಯ ಸಂಚಾರ.
ಅರ್ಜುನನಿಗೆ ಶ್ರೀಕೃಷ್ಣನ ಸಹಾಯ ಇದ್ದರೂ ಕೂಡ ವಾಯುದೇವರ ಸಹಾಯನೂ ಬೇಕು. ಯಾಕೆ? ಅರ್ಜುನನಲ್ಲಿ ಇರುವ ಶಕ್ತಿ ಬಲ ಇದು ವರದಿಂದ ಬಂದ, ಅನುಗ್ರಹದಿಂದ ಬಂದ ಬಲ. ಭೀಮಸೇನ ದೇವರಲ್ಲಿದ್ದ ಬಲ ಇದು ಸ್ವತಃ ಬಲ, ಜ್ಞಾನ ಬಲ ರೂಪರೇ ಅವರು. ಆದ್ದರಿಂದಾಗಿ ಹನುಮಂತ ದೇವರು ಉಪಕಾರ ಮಾಡ್ತಾ ಇದ್ದರು. ಅಭಿಮನ್ಯುವಿನ ವಧ ಆಯಿತು ದ್ರೋಣ ಪರ್ವದಲ್ಲಿ. ಅರ್ಜುನ ಆ ವೇಳೆಯಲ್ಲಿ ಸಂಸಪ್ತಕರ ಅನ್ನ ಬಹಳ ದೂರ 60 ಮೈಲ್ ಮೇಲೆ ಯುದ್ಧಕ್ಕೆ ಹೋಗಿದ್ದ. ಯಾಕೆಂದ್ರೆ ಅವರು ಪ್ಲ್ಯಾನ್ ಮಾಡಿ ಅರ್ಜುನನ ದೂರ ಕರ್ಕೊಂಡು ಹೋಗಿದ್ರು. ಬಂದ ಮೇಲೆ ಸಾಯಂಕಾಲ ಗೊತ್ತಾಯಿತು ಅಭಿಮನ್ಯು ಮೃತನಾಗಿದ್ದಾನೆ ಅಂತ ಹೇಳಿ ಅರ್ಜುನ ಎಲ್ಲ ಭಗವದ್ಗೀತೆ ಮರೆತು ದುಃಖ ಮಾಡ್ತಾ ಇದ್ದಾನೆ. ಯಾರು ಹೇಳಿದರೂ ಸಮಾಧಾನ ಆಗಲಿಲ್ಲ. ಮಧ್ಯರಾತ್ರಿ ಆಯಿತು, ಏನಾದರೂ ಅವನು ಸಮಾಹಿತನಾಗಲಿಲ್ಲ. ಇಲ್ಲ, ನಾನು ನನ್ನ ಮಗನ ಜೊತೆ ಪ್ರಾಣ ಬಿಡ್ತೇನೆ. ಆಗ ಅಲ್ಲೇ ರಥನ ಸಮೀಪದಲ್ಲೇ ಇತ್ತು. ಹನುಮಂತ ದೇವರು ಹೇಳಿದ್ರು, ಏನು ದನ ಇದ್ದಾಗಿದೆಯಲ್ಲ, ಭಗವದ್ಗೀತೆ ನೆನಪು ಮಾಡ್ಕೊ ಅಂತ ತಿಳ್ಕೊಂಡು. ಪಶುವತ್ ವ್ಯವಹಾರ ಕರೋತು. ಪಶುಗಳು ಮರೆತು ಹೋಗ್ತಾರೆ, ಮನುಷ್ಯರು ತತ್ವಜ್ಞಾನ ಮರೆಯಬಾರದು. ಪರಮಾತ್ಮ ಹೇಳಿದ್ದನ್ನು ನೆನಪು ಮಾಡ್ಕೊ. ದೇಹ ಅನಿತ್ಯ, ಜೀವ ನಿತ್ಯ ಅಂತ ತಿಳ್ಕೊಂಡಂತನ್ನೋದು ಅಂತ ತಿಳ್ಕೊಂಡಂತ ಹೇಳಿ. ಆಗ ಅರ್ಜುನ ಸ್ಥಿಮಿತಕ್ಕೆ ಬರ್ತಾನೆ. ಬಂದು ಕೃಷ್ಣನಿಗೆ ಹೇಳ್ತಾನೆ, ಪರಮಾತ್ಮ ಇನ್ನೊಮ್ಮೆ ಗೀತಾ ಉಪದೇಶ ಮಾಡೋದು. ಇದೇ ಪಾಂಡವ ಗೀತಾ ಅಂತ ತಿಳ್ಕೊಂಡಂತೇಳಿ ಮಹಾಭಾರತದಲ್ಲಿ ಪ್ರಸಿದ್ಧ ಇದೆ. ಇದಕ್ಕೆ ಅನುಗೀತ ಅಂತೂ ಕೂಡ ಅಂತಂತಾರೆ. ನಿಜವಾಗಿಯೂ ಬಹಳ ಅದ್ಭುತ ಇದೆ. ಪ್ರತಿಯೆಲ್ಲ ಹೇಳ್ತೀನಿ, ಯಾವಾಗಲೂ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ. ಆದರೆ ಯಾರು ವ್ಯಾಖ್ಯಾನಕರು, ಅಧಿರಾಜರು ವ್ಯಾಖ್ಯಾನ ಬರೆದಾರೆ, ಉಳಿದವರು ಕೂಡ ವ್ಯಾಖ್ಯಾನ ಬರೆದಾರೆ. ನಮ್ಮವರು ಬೇರೆಯವರು ಇದನ್ನು ಭಗವದ್ಗೀತೆಗೆ ಬರೆದಂಥ ಭಾಷ್ಯಾದಿಗಳನ್ನು ಯಾರು ಬರಲಿಕ್ಕೆ ಹೋಗಿಲ್ಲ. ಆದರೆ ಉಪಾಸನಾತ್ಮಕ ದೃಷ್ಟಿಯಿಂದ ಬಹಳ ಶ್ರೇಷ್ಠ. ಆಗ ಅದರಿಂದ ಪಶುವಂತೆ ಕೊಂಡಂತಂದಿದ್ದು. ಅದರಿಂದಾಗಿ ಹನುಮಂತ ದೇವರನ್ನು ಪಶುವನ್ನು ಹೆಂಗೂ ಕರೆದಾರೆ. ಮತ್ತೆ ಪುನಃ ನಾನು ಪರಮಾತ್ಮನ ಉಪದೇಶವನ್ನು ಡೈರೆಕ್ಟ್ ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ, ವಾಯುದೇವರ ಮುಖಾಂತರ ನಾನು ಪುನಃ ಕಲಿಯಬೇಕು ಅಂತ ತಿಳ್ಕೊಂಡು ಅಂತೇಳಿ ಮಧ್ವಾಚಾರ್ಯರ ಅವತಾರ ಇದ್ದಾಗ ಎತ್ತಾಗಿ ಒಂದು ಅಲ್ಲಿ ಮಧ್ವಾಚಾರ್ಯ ಹತ್ರ ಬರ್ತಾರೆ. ಮಧ್ವಾಚಾರ್ಯದ ಮೊಬೈಲ್ ಲೈಬ್ರರಿ, ಎತ್ತಿನ ಮೇಲೆಲ್ಲ ಗ್ರಂಥಗಳನ್ನು ಹೊರಸ್ತಿದ್ರು. ತಾವು ಹೋದಲ್ಲಿ ಸಂಚಾರಕ್ಕೆ ಹೋದಾಗ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇವು ಹೇಳುವ ಪ್ರಮಾಣಗಳು ಹೊಸ ಗ್ರಂಥಗಳು, ಪ್ರಚಲಿತ ಗ್ರಂಥ ಇರಲಿಲ್ಲ. ಅದಕ್ಕೆ ಯಾರು ಕೇಳಿದವ್ರಿಗೆ ಅದು ತೋರಿಸೋದಕ್ಕೋಸ್ಕರ ನೋಡಿದೆ ಗ್ರಂಥ ಅದ ಅನ್ನೋದನ್ನು ತೋರಿಸೋದಕ್ಕೋಸ್ಕರ. ಇಲ್ಲಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು. ಅದನ್ನು ಶಿಷ್ಯರಿಗೆಲ್ಲ ವ್ಯಾಖ್ಯಾನ ಮಾಡಿ ಹೇಳಿದರು. ಅನುವ್ಯಾಖ್ಯಾನವನ್ನು ರಚನೆ ಮಾಡಬೇಕಾದರೂ ಆ ಕಾಲಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿಕೊಂಡ್ರು, ನೀವು ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದೀರಿ, ಎಲ್ಲ ರೀತಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಿ, ಪ್ರತಿವಾದಗಳ ಯಾವುದೇ ಪ್ರಶ್ನೆ ಇದ್ದರೂ ಅದಕ್ಕೆ ನಮ್ಗೆ ಉತ್ತರ ಹೇಳ್ತಾ ಇದ್ದೀರಿ. ಆದರೆ ಈ ಯುಕ್ತಿಯುಕ್ತ ಸಹಿತವಾದ ವಿಚಾರ ಸರಣಿ ಮುಂದಿನ ಜನರಿಗೆ ಹೆಂಗೆ ಸಿಗಬೇಕು? ಅದಕ್ಕೋಸ್ಕರ ನೀವು ಏನು ಸಿದ್ಧಾಂತ ಮಾಡಿರಿ, ಯುಕ್ತಿ ತರ್ಕ ತತಿಂ ಕುರು ಅಂತ ತಿಳ್ಕೊಂಡು ಅಂತೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಬ್ರಹ್ಮಸೂತ್ರ ಭಾಷೆ ಭಾಳ ಗಂಭೀರ ಇದೆ, ಅದನ್ನು ತಿಳ್ಕೊಳ್ಬೇಕಾಯಿತು ಅಂತ ತಿಳ್ಕೊಂಡು ಮತ್ತು ವ್ಯಾಖ್ಯಾನಾದಿಗಳೇ ಬೇಕಾಗ್ತದೆ ಅಂತ ಅಂದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಯನ್ನು ಮನ್ನಿಸಿ ಆಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು. ಅನುವ್ಯಾಖ್ಯಾನ ರಚನೆ ಮಾಡಿದ ಮೇಲೆ ಅವರು ದಿನಾಲು ಇದರ ಮೇಲೆ ಪ್ರವಚನ ಕೊಡ್ತಾ ಇರ್ತಾರೆ. ಮಧ್ವಾಚಾರ್ಯರು ಎಲ್ಲ ಶಿಷ್ಯಂದರಿಗೆ 8 ಜನ ಶಿಷ್ಯರು ಉಡುಪಿಯ ಕೃಷ್ಣನ ಪೂಜೆಗೋಸ್ಕರ ನೇಮಿತರಾದಂಥವರು. ಆನಂತರ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಒಬ್ಬರಿಗಿಂತ ಒಬ್ಬರು ಸ್ವತಃ ಅವರು ತಮ್ಮಂದಿರಾದ ವಿಷ್ಣು ತೀರ್ಥರು ಎಲ್ಲ ವಿಚಾರ ಮಾಡಿ ಒಂದು ಸಲ ಅವ್ರು ಹೇಳಿದರು, ಇಲ್ಲ ಮತ್ತು ನೀವು ನಮಗೆ ತಿಳಿಸಿ ಹೇಳಿರಿ, ನಾವು ಸಂತೋಷಪಟ್ಟು ತೃಪ್ತರಾಗ್ತೀವಿ. ಆದರೆ ನಿಮ್ಮ ಅನುವ್ಯಾಖ್ಯಾನ ಇಷ್ಟು
ವಿಸ್ತಾರವಾದ ಅರ್ಥಗರ್ಭಿತವಾಗಿ ತಿಳಿಯಲಿಕ್ಕೆ ಆಗಂಗಿಲ್ಲ. ಆದ್ದರಿಂದಾಗಿ ನಿಮ್ಮ ಪ್ರಮುಖ ಗ್ರಂಥಗಳಿಗೆ ಯಾರಿಗಾದರೂ ನಮ್ಮಲ್ಲಿ ವ್ಯಾಖ್ಯಾನ ಬರೀಲಿಕ್ಕೆ ಅನುಮತಿ ಕೊಡ್ರಿ, ನಾವು ವ್ಯಾಖ್ಯಾನ ಬರಿತೀವಿ. ಅದಕ್ಕೆ ಆವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ವ್ಯಾಖ್ಯಾಸ್ಯತ್ಯೇತ ಗೋರಾಟ್. ಈ ಏನು ವೃಷಭ ರೂಪದಿಂದ ಗೋ ಕೂತ್ಕೊಂಡಿದ್ದಾನೆ, ಇದು ಮುಂದಿನ ಜನ್ಮದಲ್ಲಿ ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತದೆ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಮದಾಚಾರ್ಯರು ಹೇಳಿದರು. ಅಂದರೆ ಅರ್ಜುನ ಬಂದು ನನ್ನ ಗ್ರಂಥಗಳಿಗೆ, ಯಾಕೆಂದರೆ ಅವನಿಗೆ ನಾನು ಉಪದೇಶ ಕೇಳೋ ಸಲುವಾಗಿ ಬಂದು ಎತ್ತಾಗಿ ಕೂತ್ಕೊಂಡ. ಮನುಷ್ಯರಾದ್ರೆ ಅಲ್ಲಿ ಇಲ್ಲಿ 20 ಕಡೆಗೆ ಹೋಗ್ಬೇಕಾಗ್ತದೆ, ಎತ್ತಾದ್ರೆ ಅಲ್ಲೇ 24 ತಾಸು ಅವ್ರ ಜೊತೆಗೆ ಇರ್ಲಿಕ್ಕಾಗ್ತಂತ. ಪ್ರಚಲಿತ ಕಥೆ ಏನು, ಅವರಿಗೆ ಅಸೂಯ ಬಂತು, ಹೊಟ್ಟೆ ಕೆಚ್ಚು ಬಂತು, ನಮ್ಮನ್ನು ಬಿಟ್ಟು ಇವ್ರಿಗೆ ಎತ್ತಿಗೆ ಹೇಳಿದ್ರಲ್ಲ, ಎಲ್ಲ ಸುಳ್ಳು. ಶ್ರೀಮದಾಚಾರ್ಯರ ಶಿಷ್ಯರಿಗೆ ಅಸೂಯ ಬಂತದೆ ಅಂತಂದರೆ ಸಾಧ್ಯ ಇಲ್ಲ. ಅವ್ರೇನು ಮಾಡಿದರು, ಆದಷ್ಟು ಬೇಗ ಈ ಎತ್ತಿಗೆ ಇನ್ನೊಂದು ಜನ್ಮ ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಎತ್ತಿಗೆ ಬೇಗನೆ ಪ್ರಾಣ ಬಿಡು ಅಂತ ತಿಳ್ಕೊಂಡು ಅಂತೇಳಿ ಇವರು ಶಾಪ ಕೊಟ್ಟರು. ಉಳಿದವರು ವಿಷ ಹಾಕಿದ್ರು ಅಂತ ಹೇಳ್ತಾರೆ. ಅದರ ಬಗ್ಗೆ ಏನು ವಿಶೇಷವಾದ ಸಾಕ್ಷಾತ್ ಉಲ್ಲೇಖ ಎಲ್ಲಿಲ್ಲ. ಆದ್ದರಿಂದಾಗಿ ಶ್ರೀಮದಾಚಾರ್ಯ ಎಲ್ಲ ಯಾವ ಕಾಲಕ್ಕೆ ಹುಟ್ಟತಾನೆ ವ್ಯಾಖ್ಯಾನ ಬರೀತಾರೆ ಅಂತ ಅವರೇ ಟೀಕಾಕೃತ. ಅವರು ಹುಟ್ಟಿದ್ದು ರಘುನಾಥ್ ಪಂತ್ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತಕ್ಕಂಥ ಸಂಸ್ಥಾನಿಕ, ಮಂಗಳಬೇಡೆಯ ಸಂಸ್ಥಾನಿಕ. ಮಂಗಳಬೇಡೆಯ ಸಂಸ್ಥಾನಿಕರ ಮನೆಯಲ್ಲಿ ಅನೇಕ ಮಕ್ಕಳು ಹೋದ ಮೇಲೆ ಹುಟ್ಟಿದ. ನಮ್ಮ ಕಡೆ ಹೆಂಗೆ ಮಕ್ಕಳು ಹೋದ್ಮೇಲೆ ಈ ಹುಡುಗರ ಕಲ್ಲು ನಂಗೆ ಗಟ್ಮುಟ್ಟಿರಲಿ ಅಂತ ಕಲ್ಲಪ್ಪ ಗುಂಡಪ್ಪ ಅಂತೇಳಿ ಹೆಸರಿಡ್ತಾರೆ. ಮರಾಠಿಯೊಳಗೆ ಧೋಂಡ್ ಅಂತಕೊಂಡಂತಂದ್ರೆ ಬಂಡೆಗಲ್ಲು, ಗಟ್ಟಿಮುಟ್ಟು ಕಲ್ಲು. ಅದಕ್ಕೆ ಅವನಿಗೆ ಧೋಂಡೋಪಂತ್ ಅಂತಕೊಂಡಂತ ಹೆಸರಿಟ್ಟಿದೆ. 16-18 ವರ್ಷದ ಯುವಕ, ಗುಂಡಪ್ಪ, ಧೋಂಡಪ್ಪ ಅಂದ್ರೆ ಗುಂಡಪ್ಪ ಅಂದ್ರೆ. ಆ ನಂತರ ಆಗಿನ ಕಾಲದೊಳಗೆ ಈ ಮುಸಲ್ಮಾನ್ ಹೆಚ್ಚಾವಳಿಯಾಗಿ ಕುದುರೆ ಸವಾರರಿಗೆ ಬಹಳ ಬೆಲೆ ಇತ್ತು. ಕುದುರೆ ಮೇಲೆ ಕೂತ ಮಾಡ್ತಕ್ಕಂಥವರಿಗೆ ವಿಶೇಷವಾದ ಮರ್ಯಾದೆ ಇತ್ತು. ಆ ರೀತಿಯಾಗಿ ಆಗ ಕುದುರೆ ಮೇಲೆ ಇಂಥ ಒಂದು ಅದ್ಭುತ ಕಲಾ ಇತ್ತಲ್ಲ, ಕುದುರೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದ, ಕುದುರೆ ಮೇಲೆ ಫಾಸ್ಟಾಗಿ ಹೋಗ್ತಾನೆ ಯುದ್ಧವನ್ನು ಮಾಡ್ತಿದ್ದ. ಒಂದು ಸಲ ಬಾಯಾರಿಕೆ ಆಯಿತು. ಈ ಕಡೆಗೆ ಶ್ರೀಮದಾಚಾರ್ಯನೂ ಹೇಳಿದರು, ವ್ಯಾಖ್ಯಾತ ಶೇಷ ಗೋರಾಟ ಅಂತ ತಿಳ್ಕೊಂಡು ಅಂತೇಳಿ. ಪದ್ಮನಾಭ ತೀರ್ಥರು ವೃಂದಾವನಸ್ಥರಾದರು, ಹರಹರ ತೀರ್ಥರು ವೃಂದಾವನಸ್ಥರಾದರು, ಮಾಧವ ತೀರ್ಥ ವೃಂದಾವನಸ್ಥರಾದರು. ಅಕ್ಷೋಭ್ಯ ತೀರ್ಥರ ಕೈಯಲ್ಲಿ ಈ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಅಕ್ಷೋಭ್ಯ ತೀರ್ಥರಿದ್ದರು. ಅಕ್ಷೋಭ್ಯ ತೀರ್ಥರಿರುವಾಗ ಅವರು ಈ ಭೀಮಾ ನದಿ, ಪಂಢರಪುರ ಮತ್ತು ಗೋಪಾಲ್ಪುರದ ಮಧ್ಯದಲ್ಲಿ ಸಂಧ್ಯಾವಲಿ ಅಂತ ಒಂದು ಸ್ಥಳ ಅದ. ಪಂಢರಪುರದಿಂದ ಸ್ವಲ್ಪ ಮುಂದೆ ಅಲ್ಲಿ ಸಂಧ್ಯಾವಲಿಯಲ್ಲಿ ಕೂತು ತಪಸ್ಕಾರ ಮಾಡ್ತಾಯಿದ್ರು. ದೇವ್ರಿಗೆ ಪ್ರಾರ್ಥನಾ ಮಾಡ್ತಾಯಿದ್ರು. ಶ್ರೀಮದಾಚಾರ್ಯ ಹೇಳ್ಯಾರ, ಅವರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಕ್ಕಂಥ ಒಬ್ಬ ಶಿಷ್ಯ ನನಗೆ ಸಿಗಲಿ ಅಂತ ತಿಳ್ಕೊಂಡು. ಈಗ ಮತ್ತೆ ಒಳ್ಳೆ ಯುದ್ಧದಲ್ಲಿ ನಿಪುಣನಾಗಿರ್ತಕ್ಕಂಥ 18 ವರ್ಷದ ಯುವಕ, ಬಾಯಾರಿಕೆ ಆಯಿತು. ಇವರು ತಪಸ್ ಮಾಡ್ತಾ ಜಪ ಮಾಡ್ತಾ ಕೂತ್ಕೊಂಡಿದ್ದಾರೆ. ನದಿ ಕಡೆಗೆ ಲಕ್ಷ್ಯ, ಮನಸ್ಸಿನಲ್ಲಿ ದೇವರ ಕಡೆಗೆ ಲಕ್ಷ್ಯ. ಆಗ ಇವೇನು ಮಾಡಿದ ಅಂತ ತಿಳ್ಕೊಂಡು ಗೊಂಡೋಪನ್ ಆ ನೀರಿನೊಳಗಿನ ಕುದುರೆ ಸಹಿತ ನದಿಯೊಳಗೆ ಇಳಿದು ಆ ಮಧ್ಯ ನೀರು ಬಂದಾಗ ಹಿಂಗೆ ಬಾಯಿ ಮಾಡಿ ಕೈಯಿಂದಲ್ಲ, ಕೈಯಾಗಿ ಲಗಾಮಿತ್ತು, ಬಾಯಿ ಕೆಳಗೆ ಮಾಡಿ ನದಿಗೆ ಬಾಯಿ ಎತ್ತಿ ನೀರು ಕೊಡ. ಅಕ್ಷೋಭ್ಯ ತೀರ್ಥರು ನೋಡಿದರು, ಕೇಳಿದ್ರು, ಕಿಂ ಪಶು ಪೂರ್ವದೇಹ ಅಂತ ತಿಳ್ಕೊಂಡು. ಏನಪ್ಪ ಹಿಂದಿನ ಜನ್ಮದೊಳಗೆ ಪಶುವಾಗಿದ್ದೇನು, ಈ ರೀತಿ ನೀರು ಕುಡಿತಲ್ಲ ಅಂತ ತಿಳ್ಕೊಂಡು. ಆ ಮಾತು ಕೇಳಿದ ಕ್ಷಣಕ್ಕೇನೆ ದಂಡಿಗೆ ಬಂದ. ಏನು ಗರಗರ ತಲೆ ತಿರುಗಿದಂಗೆ ಆಯಿತು. ಒಂದೇ ಕಡೆ ಕೂತ್ಕೊಂಡ. ಎಲ್ಲ ಹಿಂದಿನದೆಲ್ಲ ನೆನಪು. ತಾನು ಅರ್ಜುನನಾಗಿದ್ದು, ಹನುಮಂತ ದೇವರು ಸಹಾಯ ಪಡೆದದ್ದು, ಆ ನಂತರ ಅಭಿಮನ್ಯುವನ ಸಂದರ್ಭದಲ್ಲಿ ಏನೋ ಪಶು ಅಂತಕೊಂಡಂತ ಬೈದದ್ದು, ಆ ನಂತರ ಇಲ್ಲೇ ತಾನು ಶ್ರೀಮದಾಚಾರ್ಯರು ತನಗೆ ಆಜ್ಞೆ ಮಾಡಿದ್ದು,
ಎಲ್ಲ ರಾಜಸೇವೆ ಬಿಟ್ಟುಬಿಟ್ಟ. ಆ ನಂತರ ತನ್ನ ಉತ್ತರೀಯ ವಸ್ತ್ರವನ್ನೇ ಉಟ್ಕೊಂಡ. ಆ ನಂತರ ಕುದುರೆಯನ್ನು ಓಡಿಸಿಬಿಟ್ಟ. ಹೋಗಂತ ಅದು ಗೊತ್ತಿತ್ತು ಎಲ್ಲ ಹೋಗಂತ. ಅಕ್ಷೋಭ ತೀರ್ಥರು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮ್ಮ ಶಿಷ್ಯನಾಗ್ತಾನೆ, ನನಗೆ ನೀವು ಅನುಮತಿ ಕೊಡಿ. ಅವರಂದರು, ಯಾರಪ್ಪ ನೀನು? ಇಲ್ಲ, ಮತ್ತು ಈಗ ನಾನು ಗೊಂಡೋಪಂತ ಅಂತ ಹೇಳಿದರು, ರಘುನಾಥರಾಯರ ಸಂಸ್ಥಾನಿಕರ ಮಗ. ಇಲ್ಲಪ್ಪ, ನಿನ್ನ ಬಗ್ಗೆ ನನಗೆ ಗೊತ್ತದ, ಬಹಳ ದಿವಸದ ಮೇಲೆ ವ್ರತ ನಿಯಮ ಉಪವಾಸ ಮಾಡಿ ಒಬ್ಬರನ್ನೇ ಮಗ ನೀನು, ರಾಜ್ಯ ಮುಂದೆ ಆಳ್ತಕ್ಕಂಥವನು. ನಿಮ್ಮಪ್ಪನೇನಾದರೂ ನಮಗೆ ತಕರಾರು ಮಾಡಿದ್ರೆ ಏನು ಮಾಡಬೇಕು? ಏನಿಲ್ಲ, ನನ್ನ ನಿರ್ಧಾರದ ಏನು ಮಾಡಿದ್ರು ಕೂಡ ನಾನು ಸಂಸಾರಕ್ಕೆ ತಿರುಗಿ ಹೋಗಲಿಲ್ಲ. ಆಗಲೇ ಶಿಷ್ಯನನ್ನ ಮಾಡಿಕೊಂಡ್ರು. ಸನ್ಯಾಸ ಕೊಡ್ತೀವಿ ಅಂತ ತಿಳ್ಕೊಂಡಂತೇಳಿ ಕಾಯಿ ಕೊಟ್ಟರು. ಸನ್ಯಾಸ ಕೊಟ್ಟಿರಲಿಲ್ಲ. ಈ ಸುದ್ದಿ ರಘುನಾಥರಿಗೆ ತಿಳಿತು. ಭಾಳ ದಿವಸದ ಮೇಲೆ ಒಬ್ಬನೇ ಮಗ, ರಾಜ್ಯ ಇನ್ನೊಬ್ರ ಕೈಗೆ ಹೋಗ್ತದೆ ಅಂತ ತಿಳ್ಕೊಂಡಂತೇಳಿ ಬಂದು ನಿಮಗೆ ಗೊತ್ತಾಗಲ್ಲ, ಅವನ ಬುದ್ಧಿ ಇಲ್ಲ, ಸಣ್ಣವಿದ್ದಾನೆ ನೀನು, ನಿಮಗೆ ಸನ್ಯಾಸ ಕೊಡ್ತೀನಿ ಅಂತ ಹೇಳಲಿಕ್ಕೆ ನೀವು ಬುದ್ಧಿ ಇಲ್ಲ, ಏನು ನಿಮಗೆ ಆ ವಿಚಾರ ಇಲ್ಲ, ಹಾಗೆ ಅಂತ ತಿಳ್ಕೊಂಡಂತೆ. ಅವಾಗ ಗೊಂಡಪ್ಪ ಅಂತ ಹೇಳ್ದ, ಅವ್ರಿಗೇನು ಅಂದ, ನನ್ನ ನಿರ್ಧಾರ, ನನ್ನ ಈ ಮನಸ್ಸಿನಲ್ಲಿ ನಿರ್ಧಾರ ಮಾಡಿರ್ತಕ್ಕಂತಹ ವ್ಯಕ್ತಿ. ಆದ್ದರಿಂದಾಗಿ ಆಗ ರಘುನಾಥರ ಕರೆದು ಹೇಳ್ತಾರೆ, ಮದುವೆ ಆಗ್ಯದ, ಆದರೆ ಇನ್ನೂ ನಿಷೇಕ ಪ್ರಸ್ತ ಆಗಿರಲಿಲ್ಲ. ಯಾಕಂದರೆ ಅವಾಗ ಸಣ್ಣ ಹುಡುಗರಿದ್ದಾಗಲೇ ಮದುವೆ ಮಾಡ್ತಿದ್ರು. ಈಗ ಋತುಸ್ನಾತಳಾಗಿರ್ತಕ್ಕಂಥ ಹೆಂಡತಿದ್ದಾಳೆ. ಅದು ಇಂತಹ ಸಂದರ್ಭದೊಳಗೆ ಈ ರೀತಿಯಾಗಿ ಮಾಡೋದು ಯೋಗ್ಯ ಅಲ್ಲ. ಆ ಹೆಣ್ಣಿನ ಮೇಲೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಇನ್ನು ಆ ಹುಡುಗಿಗೆ ಅನುಮತಿ ಕೊಟ್ಟರೆ ನೀವು ಬೇಕಾಗ್ತದೆ ತುಡುಗಕ್ಕೆ, ನಂದು ಆಗ್ರಹ ಇಲ್ಲ. ಆದರೆ ಆ ಹುಡುಗಿ ಜೀವನ ಮದುವೆ ಮಾಡ್ಕೊಂಡಿದೆ, ಆ ಹುಡುಗಿ ಜೀವನ ಇದು ವ್ಯರ್ಥ ಆಗಬಾರ್ದು, ಹುಡುಗಿ ಜೀವನ ಸುಮ್ಮನೆ ಹಾಳಾಗಬಾರ್ದು. ನಮ್ಮದೆಲ್ಲ ಅಕ್ಕಿ ಅನುಮತಿ ಕೊಟ್ಟು ಸರಿ ಬರ್ತೀವಿ. ಕಥೆಯೊಳಗೆ ಇಬ್ಬರು ಹೆಂಡಂದ್ರೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆದರೆ ಇತಿಹಾಸದೊಳಗೆ ಒಬ್ಬಳಕ್ಕೆ ಹೆಂಡತಿ ಅಂತ ತಿಳ್ಕೊಂಡಂತಕ್ಕಂಥದ್ದು ಬರ್ತದೆ. ಅರೆ ಅಥವಾ ಈ ರೀತಿಯಾಗಿ ಹೇಳಿರ್ಬೋದು, ರಾಜರಿಗೆ ಭೂಮಿಯೂ ಕೂಡ ಒಂದು ಇನ್ನೊಂದು ಹೆಂಡತಿ, ಭೂಪತಿ ಅಂತ ತಿಳ್ಕೊಂಡು ಅನ್ಸ್ಕೊಳ್ತಾರೆ. ಭೂಮಿ ಒಂದು ಹೆಂಡತಿ, ಆ ನಂತರ ಡೈರೆಕ್ಟ್ ಹೆಂಡತಿ, ಈ ರೀತಿಯಾಗಲೂ ಕೂಡ ಇಬ್ಬರು ಕಾಂತಾಯುಗ್ಮೆ ಅಂತ ತಿಳ್ಕೊಂಡು ಅಂತೇಳಿ ಶ್ಲೋಕದಲ್ಲಿ ಬರ್ತದೆ. ಇರಲಿ, ಇಬ್ಬರು ಹೆಂಡತಿ ಇದ್ದರೂ ಕೂಡ ಏನು ನನ್ನ ಇದು ಇಲ್ಲ. ಆದರೆ ಅದ್ರ ಬಗ್ಗೆ ಸಾಕ್ಷಾತ್ ಸರಿಯಾಗಿರ್ತಕ್ಕಂಥ ಪ್ರಮಾಣ ಇಲ್ಲ, ಇರಲಿ. ಆ ನಂತರ ಅವರಿಗೆ ಶಯ್ಯಾಗ್ರ ಅಲಂಕಾರ ಮಾಡಿ ಕಳಿಸ್ಕೊಟ್ಟು. ಆ ಹುಡುಗಿ ಬಂದು ನೋಡ್ತಾ, ಟೀಕಾರಾಯರು ದಂಡೋಪಂದಿದ್ದ ಸ್ಥಳದಲ್ಲಿ ಒಂದು ದೊಡ್ಡ ಸರ್ಪ, ಅದ್ರ ಮಧ್ಯದಲ್ಲಿ ಒಳ್ಳೆ ತೇಜೋಮಯನಾಗಿರ್ತಕ್ಕಂಥ ಒಬ್ಬ ಪುರುಷ ನೋಡಿ ಗಾಬರಿ ಆದಳು. ಆದರೂ ಅವಳು ಯೋಗ್ಯ ಸ್ತ್ರೀ ಇರಬೇಕು. ಓಡಿ ಹೋಗಲಿಲ್ಲ, ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆ ಮಾಡಿ ಹೇಳಿದ್ರು, ಸ್ವಾಮಿ, ಜಗತ್ತಿನ ಉದ್ಧಾರಕ್ಕೋಸ್ಕರ ನೀವು ಹುಟ್ಟಿದ್ರೆ ನನ್ನ ಸಲುವಾಗಿ ನಿಮ್ಮ ಸಂಸಾರದನ್ನು ಕಟ್ಟೋಕ್ಕಂಗಿಲ್ಲ. ಆದ್ದರಿಂದಾಗಿ ನಾನು ಹೇಗಾದರೂ ಕಳೀತೇನೆ, ನೀವು ಜಗದುದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬೋದು ಅಂತ ಹೊರಗೆ ಬಂದು ಮಾವನಿಗೆ ಹೇಳಿಬಿಟ್ರು. ಅವರು ಹುಟ್ಟಿದ್ದು ಸಂಸಾರದಲ್ಲಿ ಬೀಳೋ ಸಲುವಾಗಿಲ್ಲ, ಸಂಸಾರದಲ್ಲಿ ಬಿದ್ದವರನ್ನು ಉದ್ಧಾರ ಮಾಡೋ ಸಲುವಾಗಿ. ನನ್ನ ಯಾವ ತಕರಾರು ಇಲ್ಲ, ನನ್ನ ಮಾನಸಿಕವಾಗಿರ್ತಕ್ಕಂಥ ಯಾವುದೇ ರೀತಿಯ ನನ್ನ ತಯಾರಿ ಅದ, ಅವರು ಕಳಿಸ್ಬಿಟ್ಟು ಹೋಗಲಿ. ಈ ರೀತಿಯಾಗಿ ಅದಕ್ಕೋಸ್ಕರವೇ ಹೇಳ್ತಾರೆ, ವೈರಾಗ್ಯ, ಅಭಾವ ವೈರಾಗ್ಯ ನಮ್ಮಂಥವ್ರಿಗೆಲ್ಲರಿಗೂ ಇರ್ತದೆ. ಇವತ್ತೇನು ತಿನ್ನಲಿಕ್ಕಿಲ್ಲ, ನಾನು ಬಿಟ್ಬಿಟ್ಟೆ ಅದನ್ನು ಅಂತ. ಆದರೆ ಇವರು ಒಂದನೇದ್ದು ಒಳ್ಳೆ ತಾರುಣ್ಯ, 18-19 ವರ್ಷದ ತಾರುಣ್ಯ, ಸುಂದರಿಯರಾಗಿರ್ತಕ್ಕಂಥ ಈ ಹೆಂಡತಿ ಮತ್ತು ಭೂಮಿ ಆಳ್ತಕ್ಕಂಥ ಇದು ವಾರಸ್ದಾರ, ಒಳ್ಳೆಯ ಸಂಪೂರ್ಣ ಸಂಪತ್ತಿ, ಎಲ್ಲವನ್ನೂ ಬಿಟ್ಟು ಇದಕ್ಕೇನೆ ವೈರಾಗ್ಯ ಅಂತ ಹೇಳಿ ಕರೀತಾರೆ ಅಂತಕ್ಕಂಥ ಮಾತಿನಲ್ಲಿ ಅವರ ಶಿಷ್ಯರು ವ್ಯಾಸತೀರ್ಥರು ಈ ಶ್ಲೋಕ ಹೇಳ್ತಾರೆ. ಆ ನಂತರ ಅವರ ಶಿಷ್ಯರಾದರು. ಬಹುಶಃ 1-2 ವರ್ಷ ಇರಬೇಕು ಅಥವಾ ಒಂದಿರಬೇಕು. ಗುರುಗಳ ಹತ್ರ ಪಾಠವನ್ನು ಓದಿದರು. ಅಷ್ಟೊತ್ತಿಗೆ ಗುರುಗಳು ಅಂತ್ಯಕಾಲ ಬಂತು.
ಆದ್ದರಿಂದಾಗಿ ಇಲ್ಲ ನಾವು ಮಳಖೇಡಕ್ಕೆ ಹೋಗೋಣ ಅಲ್ಲಿ ಅಂತಕೊಂಡು ಮಳಖೇಡದಲ್ಲಿ ಬಂದು ಅಕ್ಷೋಭ್ಯ ತೀರ್ಥರು ವೃಂದಾವನ. ಆಗ ಅಲ್ಲಿ ಅವರು ಮಳಖೇಡಿಗೆ ಬಂದು ವೃಂದಾವನ ಗುರುಗಳ ವೃಂದಾವನ ಸ್ಥಾಪನೆ ಮಾಡಿ ಎಲ್ಲ ಇತ್ಯಾದಿಗಳನ್ನು ಮಾಡಿ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕಾಯಿತು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಸಕಲವಾಂಗ್ ಮನೋದೇವತಾ ಲಕ್ಷ್ಮೀದೇವಿ. ಆದ್ದರಿಂದಾಗಿ ಅನುಮತಿ ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಯರಗೋಳದ ಗುಹಾ, ಯಾದಗಿರಿ ಜಿಲ್ಲಾದಲ್ಲಿ ಯರಗೋಳ ಅಂತ ಬರ್ತದೆ, ಯರಗೋಳದ ಗುಹಾ ಅಲ್ಲಿ ಬಂದು ಯಾವುದಾದ್ರೂ ಏಕಾಂತ ಸ್ಥಳ ಹುಡುಕ್ತಾ ಇದ್ದರು. ಅಲ್ಲಿ ಬಂದಾಗ ಏನಾಯಿತು ಅಂತ ತಿಳ್ಕೊಂಡಂತಂದರೆ ರಾಯಚೂರು ಯಳಗೂರು ಪ್ರಾಂತ್ಯವೆಲ್ಲ ಬರಗಾಲದ ಪ್ರಾಂತ್ಯಗಳು, ಮಳೆಯಾದ ಸರಿ ಇಲ್ಲದೇ ಇದ್ರೆ ಇಲ್ಲವೇ ಇಲ್ಲ ಅಂಥ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಬಂದಾಗ ಅವರು ಅಲ್ಲಿ ಒಬ್ಬ ರಾಜ, ಶೂದ್ರ ರಾಜ ಇದ್ದ, ಅವನೊಂದು ಕೆರೆ ಕಟ್ಟಿಸ್ಲಿಕ್ಕೆ ಹತ್ತಿದ್ದ. ನೀರಿನ ದಾರ ಬಂತು, ಅದಕ್ಕೆ ಅಣೆಕಟ್ಟಿ ಕಟ್ಟಿ ನೀರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅವ ಎಷ್ಟು ಪ್ರಯತ್ನ ಮಾಡಿದ್ರು ಸ್ವಲ್ಪ ಮಳೆ ಆದ ಹಾಕಣಕ್ಕೆ ಅಣೆಕಟ್ಟು ಬಂದ ಹಾಕಣಕ್ಕೆ ಅದು ಹೋಗ್ಬಿಡ್ತದೆ. ಯಾರೋ ಮಹಾತ್ಮರು ನಮ್ಮ ಊರಿಗೆ ಬಂದಾರಂತ ಗೊತ್ತಾಯಿತು. ಬಂದು ಜಯತೀರ್ಥರಿಗೆ ಕೇಳ್ಕೊಂಡ, ಆಯ್ತಪ್ಪ ಅಂತ ತಿಳ್ಕೊಂಡಂತೆ ಅಲ್ಲಿರೋ ಒಂದು ಸ್ವಲ್ಪ ಮಣ್ಣು ತೆಗೆದು ಇದನ್ನು ಎಲ್ಲಿ ಅದು ಯಾವಾಗಲೂ ಸೇಳ್ತದೆ ಅಲ್ಲಿ ಹಾಕು ಅಂತ ತಿಳ್ಕೊಂಡು ಅವರು ಆ ರೀತಿಯಾಗಿ ಪ್ರವಾಹಕ್ಕೆ ಹಾಕಿಬಿಟ್ರೆ ಅದು ಇವತ್ತಿಗೂ ಹಾಗೆ ಗಟ್ಬಿಟ್ರು. ಯಾವಾಗ 13ನೇ ಶತಮಾನದ ಅಲ್ಲಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಅಣೆಕಟ್ಟು, ಭಾಳ ದೊಡ್ಡದೇನಿಲ್ಲ, ಆದರೆ ಆ ಊರಿಗೆ ನೀರು ಸಿಗುವಷ್ಟು ಏನೂ ಆಗ್ತದೆ. ಅದನ್ನು ಆಗ ರಾಜ ಈ ಯರಗೋಳನ್ನೇ ಅವರಿಗೆ ಉಂಬಳಿ ಹಾಕ್ಬಿಟ್ಟು ಸಂತುಷ್ಟನಾಗಿ. ಅಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಗುಹಾ, ಆ ಗುಹಾದಲ್ಲಿ ಕೂತ್ಕೊಂಡು ದುರ್ಗಾದೇವಿಯನ್ನು ಕುರಿತು, ಲಕ್ಷ್ಮಿಗೆ ಶ್ರೀಭೂ ದುರ್ಗಾ ಅಂತ 3 ರೂಪ, ದುರ್ಗಾದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದರು. ಯಾಕಂತಂದರೆ ವಿಘ್ನಗಳು ಜಾಸ್ತಿ. ಮಧ್ವಾಚಾರ ಕಾಲಕ್ಕೆ, ಟೀಕಾಕೃತ್ಪಾದರ ಕಾಲಕ್ಕೆ ಈಗ ಹೆಂಗೆ ಲವ್ ಜಿಹಾದ್ ಅದ, ಆಗಿನ ಕಾಲಕ್ಕೂ ಕೂಡ ಅದ್ವೈತ ಜಿಹಾದ್ ಇತ್ತು. ಕೇವಲ ಚರ್ಚೆಯಲ್ಲೆಲ್ಲ ಅವ್ರನ್ನ ಹಿಡಿಯೋದು, ಕೊಲ್ಲೋದು, ಒಪ್ಪಲಿಲ್ಲ ಅಂತ ತಿಳ್ಕೊಂಡು ಇದು ಮಾಡ್ತಕ್ಕಂಥ ಎಲ್ಲ ಮಾಯ ಮಾಟ ಮಂತ್ರ ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿ ನಡೀತಿತ್ತು. ಇಂಥ ಸಂದರ್ಭದಲ್ಲಿ ದುರ್ಗಾದೇವಿಯ ಅನುಗ್ರಹ ಬೇಕು ಅಂಥೇಳಿ ಅಲ್ಲಿ ಯರಗೋಳದಲ್ಲಿ ಘನಘೋರವ ತಪಸ್ ಮಾಡ್ತಾರೆ. ಪೂರ್ತಿ ಉಪವಾಸದಿಂದ ತಪಸ್ ಮಾಡ್ತಾರೆ. ದುರ್ಗಾದೇವಿ ಒಲಿತಾರೆ. 2 ದಿವಸದ ಮೇಲೆ ಉಳಿದು ಅಂತ ನನಗೆ ಉಲ್ಲೇಖ ಇರಲಿಲ್ಲ. ಅವ್ರು ತಪಸ್ಸಿಗೆ ಒಲಿದು ಕೇಳ್ತಾರೆ, ಏನು ಬೇಕು ಅಂತ. ನನಗೇನು ಬೇಡ, ಆಚಾರ್ಯರಿಗೆ ಗ್ರಂಥಗೆ ಬೇಕಾಗಿದೆ, ನಿನ್ನ ಸನ್ನಿಧಾನ ಅತ್ಯಂತ ಅವಶ್ಯಕದ. ಘಂಟಾಂ ಪೂಗಿ ಫಲಂ ಚೇತ್ ಉಭಯಮಪಿ. ನಿನ್ನ ಕೈಯಿಂದ ನನಗೆ ಲೇಖನಿ ಬೇಕು. ಲೇಖನಿಯಿಂದ ನಮ್ಮ ಪೆನ್ನು ಪೆನ್ಸಿಲ್ ಅಲ್ಲ, ತಾಳೆ ವಾಲೆ ಮೇಲೆ ಬರಿಬೇಕಾದ್ರೆ ಒಂದು ಅದು ಹಿತ್ತಾಳಿದು, ಕಂಚಿನದು, ಪೂರ್ತಿ ಎಜ್ಜಿರ್ತಕ್ಕಂಥ, ಅಗದಿ ಚೂಪಿರ್ತಕ್ಕಂಥ ಒಂದು ಧಾತುವಿನ ಲೇಖನಿ. ತಾಳೆ ಮೇಲೆ ಬರಿತಾ ಹೋದ್ರೆ ಕಟ್ ಹಾಕೋದು ಹೋಗ್ತದೆ. ಕಟ್ಟಾದಮೇಲೆ ಅದರದ್ದು ಗುಜ್ಜುರ ಮೇಲೆ ಬರ್ತದೆ. ಅದನ್ನು ಸರಿ ಮಾಡೋ ಸಲುವಾಗಿ ಅಡಿಕೆ ಅದನ್ನು ಈಗ ಸರಿಸಿಬಿಟ್ರೆ ಆ ಮುಂದೆ ಬರ್ತಕ್ಕಂಥ ಏನು ಅದರದ್ದು ಎಳೆಗಳಿರ್ತಾವೆ ಒಳಗೆ ಹೋಗ್ಬಿಡ್ತದೆ. ಹೀಗಾಗಿ ಅದು ಕಾಣಿಸ್ತದೆ. ಅದಕ್ಕೆ ಒಂದು ಅಡಿಕೆಂದು ಈಗಿನ ರೀತಿಯಲ್ಲಿ ಇರೇಜರ್ ಬೇಕು, ಒಂದು ಇರೇಜರು. ಆ ನಂತರ ನಾನು ಬರೀಲಿಕ್ಕೆ ಒಂದು ಲೇಖನಿ ಕೊಡುವಂತ. ಆಗ ಕೊಟ್ಟು ತೊಗೊಂಡ ಕ್ಷಣಕ್ಕೆ ಅಲ್ಲಿ ಯರಗೋಳದಲ್ಲಿ ಕೂತ್ಕೊಂಡು ಗ್ರಂಥ ಬರಲಿಕ್ಕೆ ಚಾಲು ಮಾಡಿ. ಇವರ ಕೆಲವು ಗ್ರಂಥ ಹೊರಗೆ ಬಂದ ಕ್ಷಣಕ್ಕೆ ಎಲ್ಲ ಕಡೆಗೆ ಪ್ರಸಾರ ಅದು. ಈ ಸುದ್ದಿ ವಿದ್ಯಾರಣ್ಯರಿಗೆ ತಿಳಿಯಿತು. ವಿದ್ಯಾರಣ್ಯರು ಅದ್ವೈತದಲ್ಲಿ ಅತ್ಯಂತ ವಿಚಿತ್ರರಾಗಿರ್ತಕ್ಕಂಥವರು. ಇವರ ಗುರುಗಳ ಅಕ್ಷೋಭ್ಯ ತೀರ್ಥರ ಹತ್ರ ತತ್ವಮಸಿ ವ್ಯಾಖ್ಯಾನವನ್ನು ಮಾಡಿ, ಇಲ್ಲ ನಮ್ಮ ಮತನೇ ತಪ್ಪದ ಒಪ್ಪಿಕೊಂಡು ಅವರಿಗೆ ಜಯಸ್ತಂಭವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ವಿದ್ಯಾಪಕ್ಷಪಾತಿ ವಿದ್ಯಾರಣ್ಯರು. ಕರ್ನಾಟಕದ ರಾಜ್ಯವನ್ನು ಹುಕ್ಕಬಕ್ಕರನ್ನು ಮುಂದೆ ಮಾಡಿಕೊಂಡು ಸ್ವರ್ಣವೃಷ್ಟಿಯನ್ನು ಮಾಡಿ ಕಟ್ಟಿರ್ತಕ್ಕಂಥ ಅತ್ಯಂತ ಮಹಾನ್ ಶಕ್ತಿ ಇದ್ದವರು, ಮಹಾವಿದ್ವಾಂಸರು. ಅವರಿಗೆ ಇಂಥ ಒಳ್ಳೆಯ ಶ್ರೇಷ್ಠ ಗ್ರಂಥಕಾರ ಬರೆದರೆ ಅಕ್ಷೋಭ್ಯ ತೀರ್ಥರ ಶಿಷ್ಯರೊಬ್ಬರು ಅವರಷ್ಟೇ ವಿದ್ವಾಂಸರಾಗ್ಯಾರಂತ ಕೇಳಿದ ಕ್ಷಣಕ್ಕೆ ಭೇಟಿಯಾಗಲಿಕ್ಕೆ ಬಂದರು. ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವರು ಶಿಷ್ಯಂದು ಹೇಳಿದರು,
ಅವರು ಗುಹಾದೊಳ್ಕೊಂಡು ತಪಸ್ ಮಾಡ್ತಿರ್ತಾರೆ. ನಾವು ಎಷ್ಟೋ ಸಲ ನೋಡ್ಬೇಕು ಪ್ರಯತ್ನ ಮಾಡಿದಾಗ ಒಳಗಿಂದ ನಾಗರ ಹಾವಿನ ಬುಸ್ ಬುಸ್ ಅಂತ ಅವಾಜ್ ಬರ್ತದೆ. ನಮ್ಗೆ ಯಾರಿಗೂ ಬರಿ ಮುಂದೆ ಹೋಗುವಾಗ ನಮ್ಗೆ ಧೈರ್ಯ ಬರೋಂಗಿಲ್ಲ. ಅವ್ರು ಹೊರಗೆ ಬಂದಾಗನೇ ಅವ್ರು ಭೇಟಿ ಆಗ್ತೇವೆ ನಾವು ಅಂತೇಳಿ. ಹಾಗಾದರೆ ಕೇಳಬೇಕು ಅಂತ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ವಿದ್ಯಾರಣ್ಯರು ಗುಹಾದ ಹೊರಗೆ ನಿಂತ್ಕೊಂಡು ಅಂತಹ ಗುಹಾಯಾಮ್ ಕೋರ್ ಭವಾನ್ ಅಂತ ತಿಳ್ಕೊಂಡು ಕೇಳಿದ್ರು. ಸಂಸ್ಕೃತದಲ್ಲಿ ಕೋರ್ ಭವಾನ್ ಅಂತ ರೂಪ ಆಗಂಗಿಲ್ಲ. ಕಹ ಭವಾನ್ ವಿಸರ್ಗದ ಎದುರಿನಲ್ಲಿ ಕಠೋರ ವ್ಯಂಜನ ಬಂದರೆ ಅದು ಹೂ ಅಂತ ಆಗ್ತದೆ, ರ ಅಂತ ಆಗೋದಿಲ್ಲ. ಕೆಲವು ಕಡೆಗೆ ವಿಸರ್ಗ ರ ಆಗ್ತದೆ, ಕೆಲವು ಕಡೆಗೆ ಕೋ ಆಗ್ತದೆ. ಇಲ್ಲಿ ಮಾತ್ರ ಅದು ಕೋ ಭವಾನ್ ಅಂತ ಆಗಬೇಕು. ಕೋ ಭವಾನ್ ಆದಮೇಲೆ ಮತ್ತೆ ಸಂಧಿ ಆಗೋದಿಲ್ಲ ಅಂತ ಒಂದು ಸಂಧಿ ನಿಯಮದ. ಆದರೆ ಕೋರ್ ಭವಾನ್ ಅಂತಕೊಂಡು ಕೇಳಿದ ಕ್ಷಣಕ್ಕೇನೆ ಒಳಗಿನಿಂದ ಉತ್ತರ ಬಂತು, ಸಪ್ಪೋಹಂ ಅಂತಕೊಂಡಂತೇಳಿ. ಸರ್ಪ, ನಾನು ಸರ್ಪ ಶೇಷಾವತಾರಿ ಅಂತಕೊಂಡು, ಅದೇ ಸಪ್ಪೋಹಂ ಅಂತಕೊಂಡಂತ ಹೇಳಿದ್ರು. ಸರ್ಪ ಅಂತ ಬದಲಾಗಿ ಸಪ್ಪ ಅಂತ ಯಾಕಂದ್ರಿ ಅಂತ ಕೇಳಿದ್ರು. ರೇಫ ಕೋಗತಃ ಅಂತಕೊಂಡು, ಭವದ್ಭಿ ಅಪಹೃತಃ ಅಂತಕೊಂಡು, ನೀವು ಅದನ್ನು ಕಳತನ ಮಾಡ್ಕೊಂಡಿದ್ರೆ ಅಂತ ಬಿಟ್ಟು ನಾವು ಕುಳಿದು ಉಚ್ಚಾರಣೆ ಮಾಡೀನಿ ಅಂತ. ಅಂದರೆ ಅವ್ರನ್ನ ಅಂದರೆ ಎಷ್ಟು ಸೂಕ್ಷ್ಮವಾಗಿ ಮಾಡ್ತಕ್ಕಂಥ ಕ್ರಮ ಇದೆ. ಯಾಕಂತಂದ್ರೆ ನಮ್ಮ ಸತ್ಯಧ್ಯಾನ ತೀರ್ಥರು ಕಾಶಿಗೆ ಹೋದಾಗ ಶಿವಕುಮಾರ ಶಾಸ್ತ್ರಿ ಅಂತ ಹೇಳಿ ಅವರನ್ನು ಜೊತೆ ವಾದ ಮಾಡೋಕೆ ನಮ್ಮ ಮನೆಗೆ ಬರಬೇಕು ಅಂತಂದಾಗ ಇವ್ರು ಹೋದ್ರು. ಹಂಗೆ ಅಲ್ಲಿ ಕೃಷ್ಣಾಜನ ಹಾಕಿತ್ತು. ಶಿವಕುಮಾರ ಶಾಸ್ತ್ರಿ ಮೊದಲು ನಾಯನ್ ಎದುರಿಗೆ ಬರೋಂಗಿಲ್ಲ, ಸ್ವಾಗತ ಮಾಡೋಂಗಿಲ್ಲ ಅಂತಂದಿದ್ದು. ಇವ್ರು ತೇಜ್ ನೋಡಿ ತಾನಾಗೆ ಬಂದರು. ಆ ನಂತರ ಅವ್ರಿಗೆ ಬಂದು ಮಾರ್ಗೇ ಉಪವಿಶತಾಮ್ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಹೋದವರಿಗೆಲ್ಲ ಸಿಟ್ಟು ಬಂತು, ಹಾದಿಯೊಳಗೆ ಕೂಡ ಅಂತ ಹೇಳ್ತಾರೆ ಅಂತ ಸತ್ಯದಾಂಡಿ ಗೊತ್ತಾಯ್ತು. ಹೋದರು, ಸೀದಾ ಹೋಗಿ ಕೃಷ್ಣಾಜನ ಕೂತರು. ಅಲ್ಲ, ಮೃಗಸ್ಯ ಇದಂ ಮಾರ್ಗ ಅಂದರೆ ಕೃಷ್ಣಾಜನ ಅಂತ ಅರ್ಥ ಆಗ್ತದೆ. ಸಂಸ್ಕೃತ ಭಾಷಾದ ಸೂಕ್ಷ್ಮ ವಿಶಿಷ್ಟತೆ ಈ ರೀತಿಯಾಗಿ, ವಿದ್ವಾಂಸರು ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡ್ತಿರ್ತಾರೆ. ಆಗ ಅವರು, ಇಲ್ಲ, ನಾನು ವಿದ್ಯಾರಣ್ಯರು ನಿಮ್ಮ ಗುರುಗಳ ಹತ್ರ ಚರ್ಚೆ ಮಾಡಿದೆ, ನಿಮ್ಮ ವಿದ್ಯೆಯ ಬಗ್ಗೆ ನಾನು ಕೇಳಿದೆ, ಏನು ಮಾಡ್ತಾಯಿದ್ದೀರಿ ಒಳಗೆ ಕೂತ್ಕೊಂಡು ಅಂತ ಕೇಳಿದೆ. ಇಲ್ಲ, ನಾನು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯಕತ್ತೀನಿ. ಏನಪ್ಪ ನಿಮ್ಮ ಮಧ್ವಾಚಾರ್ಯ ಗ್ರಂಥ ವ್ಯಾಖ್ಯಾನ ಬರೆಯುವಷ್ಟು ಕಠಿಣವೇನು ಅಂತ ತಿಳ್ಕೊಂಡು ನೋಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಅವರು ಪ್ರಮಾಣ ಲಕ್ಷಣ ಗ್ರಂಥವನ್ನು ಅವ್ರಿಗೆ ಕೊಟ್ಟರು. ಶ್ರೀಮದಾಚಾರ್ಯ ಪ್ರಮಾಣ ಲಕ್ಷಣ ಗ್ರಂಥ. ಆಚಾರ್ಯ ಗ್ರಂಥ ಒಂದು ವಾಕ್ಯ ಇನ್ನೊಂದು ವಾಕ್ಯದ ಮಧ್ಯದಲ್ಲಿ ಒಂದು 20 ತರಹದ ಯುಕ್ತಿಗಳಿರ್ತಾವೆ. ಅದನ್ನೆಲ್ಲ ವಿಚಾರ ಮಾಡಿ ಅವರು ಆ ರೀತಿಯಾಗಿ ಒಂದು ಶಬ್ದವನ್ನು ಹೇಳ್ತಾರೆ. ಪಟ್ಟಾಕ್ಷಣಕ್ಕೇನು ವಿದ್ಯಾರಣ್ಯರು ಅವರು ಮಹಾಪಂಡಿತರು, ಸಾಮಾನ್ಯ ಅಲ್ಲ. ಅವ್ರ ಅಣ್ಣ ತಮ್ಮ ಇಬ್ಬರು ದೊಡ್ಡ ಪಂಡಿತರು. ಅವ್ರ ತಮ್ಮ ಮಾಧವಾಚಾರ್ಯರು, ಅವರೇ ಸಂಪೂರ್ಣ ಅವರೇ ಇದು ಸಾಯಣಾಚಾರ್ಯ ಅಂತ ಪ್ರಸಿದ್ಧರಾದವರು. ಇವರು ಮಾಧವಾಚಾರ್ಯರು, ವಿದ್ಯಾರಣ್ಯರು ಸನ್ಯಾಸಿಯಾಗಿ ವಿದ್ಯಾರಣ್ಯರಾಗಿದ್ದರು. ಅವರ ತಮ್ಮ ಸಾಯಣಾಚಾರ್ಯರು ಸಂಪೂರ್ಣ 4 ವೇದಕ್ಕೆ ವ್ಯಾಖ್ಯಾನ ಬರೆದರು. ಇಂಥ ಅದ್ಭುತ ಸಾಹಿತ್ಯ ನಮ್ಮಲ್ಲಿ ಇವತ್ತಿಗೂ ಉಪಲಬ್ಧ ಇದೆ. ಅವ್ರೇನು ಹೇಳಿದ್ರು, ನನಗೇನು ಅರ್ಥ ಆಗೋಲ್ತು. ಸಣ್ಣ ಹುಡುಗರ ಹಂಗೆ ಒಂದು ವಾಕ್ಯ ಬರೆದು ಮಧ್ಯದಲ್ಲಿ ಸಂಬಂಧ ಇಲ್ಲ, ಅದು ಇನ್ನೊಂದು ವಾಕ್ಯ ಅಂತ ಬರೆದಂಗೆ ಬಾಲವಾಕ್ಯೇನ ಕೆಮ್ಮೆ. ಸಣ್ಣ ಹುಡುಗರು ಬರೆದಾರ್ದಂತ ಈ ಗ್ರಂಥ ತೊಗೊಂಡು ಏನು ಮಾಡೋಕ್ಕೆ, ಇದಕ್ಕೇನು ವ್ಯಾಖ್ಯಾನ ಬರೀತೀರಿ ಅಂತ. ಆಗ ಅವರು ಪ್ರಮಾಣ ಲಕ್ಷಣ ಟೀಕಾ ಅದ್ರ ಮೇಲೆ ಗ್ರಂಥ ಬರೆದಿದ್ರು. ಅವ್ರು ಕೈ ಕೊಟ್ಟರು. ನೋಡ್ತಾ ಹೋದಂತೆ ಒಂದು ಪದಕ್ಕೆ ಎಷ್ಟು ಪೂರ್ವಪಕ್ಷ, ಎಷ್ಟು ತಮ್ಮ ಸಿದ್ಧಾಂತ, ಆ ಸಿದ್ಧಾಂತಕ್ಕೆ ಇರ್ತಕ್ಕಂಥ ಶಾಬ್ದಬೋಧ, ಆ ಶಾಬ್ದಬೋಧಕ್ಕೆ ಇರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಪರಿಷ್ಕಾರ, ಆಶ್ಚರ್ಯಚಕಿತರಾದ ಭಾಳ ಸಂತೋಷ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೆ. ನಿಮ್ಮ ಗುರುಗಳಿಗೂ ನಾನು ಆನೆ ಮೇಲೆ ಮೆರವಣಿಗೆ ಮಾಡಿದ್ದೆ, ನಿಮಗೂ ಕೂಡ ಆನೆ ಮೇಲೆ ಮೆರವಣಿಗೆ ಮಾಡ್ತೀನಿ, ರಾಜ ಮರ್ಯಾದೆ ಮಾಡ್ತೀನಿ, ಬರಬೇಕು ನೀವು. ಅವ್ರು ಹೇಳೋದು ನನಗೆ ಬೇಡ, ಆಚಾರ್ಯ ಗ್ರಂಥಕ್ಕೆ ಮಾಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ಟೀಕಾಕೃತ್ಪಾದರ ವೈಶಿಷ್ಟ್ಯ. ಟೀಕಾಕೃತ್ಪಾದರು ಇದ್ದದ್ದೇ ಕೆಲವೇ ದಿವಸ, 40 ಹೊರಟಿದ್ರು. 40ನೇ ವಯಸ್ಸು ವೃಂದಾವನ. ಅವರು ಸನ್ಯಾಸ ತಗೊಂಡದ್ದು 20 ವರ್ಷ. 20 ವರ್ಷದಲ್ಲಿ ಸಂಪೂರ್ಣ ಭಾರತವನ್ನು ಸಂಚಾರ ಮಾಡಿದರು. ಇಟ್ಟು ಗ್ರಂಥ ಬರೆಯೋದಲ್ಲದೆ ಭಾರತ ಪೂರ್ತಿ ಸಂಚಾರ ಮಾಡಿದರು. ಅಹಮದಾಬಾದಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ದೊಡ್ಡ ಬೌದ್ಧ ಯೂನಿವರ್ಸಿಟಿ, ಅಹಮದಾಬಾದ್ ವಟೋದರ ಮಧ್ಯದಲ್ಲಿ ಇತ್ತು ದೊಡ್ಡ ಬೌದ್ಧರ ಯೂನಿವರ್ಸಿಟಿ.
ಕಾಮದೇವ ಅಂತ ತಿಳ್ಕೊಂಡು ಅಂತೇಳಿ ಬೌದ್ಧರ ಸ್ವಾಮಿ, ಅದ್ಭುತ ವಿದ್ವಾಂಸ. ಎಲ್ಲ 64 ವಿದ್ಯೆಗಳ ಶಿಕ್ಷಣ ಅಲ್ಲಿ ನಡೀತಿತ್ತು. ಅಲ್ಲಿ ಅನೇಕ ವಿದ್ವಾಂಸರು ಅಲ್ಲಿ ಟೀಕಾಕೃತ್ಪಾದರು ಹೋದಾಗ ಇವ್ರ ಜೊತೆಗೆ ಸಾಕಷ್ಟು 8, 10, 15, 20 ದಿವಸ ಚರ್ಚೆ ಆಯಿತು. ಕೊನೆಗೆ ಎಲ್ಲರೂ ನಿಮ್ಮ ಪಾಂಡಿತ್ಯ ಎದುರಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಕೈ ಜೋಡಿಸಿದ ಮೇಲೆ ಟೀಕಾಕೃತ್ಪಾದರ ಹತ್ರ ಕಾಮದೇವ ಬಂದು ಹೇಳ್ದ, ಇಲ್ಲ ಮತ್ತು ನಾನು ಇರ್ತಕ್ಕಂಥದ್ದು ಜಪಾನ್ದೊಳಗೆ, ಅದರಿಂದ ಅಲ್ಲಿ ನಮ್ಮ ಊರಿಗೆ ಹೋಗಿ ಬರಬೇಕಾಗ್ಯದ. ಹೋಗಿ ಬರೋ ತನಕ ಒಂದು 2 ವರ್ಷ ಹಿಡಿತದೆ. ನೀವು ಇಲ್ಲೇ ಇದ್ದು ನಮ್ಮೆಲ್ಲ ಯೂನಿವರ್ಸಿಟಿ ನೋಡ್ಕೋಬೇಕು, ನೀವೇ ಪ್ರಿನ್ಸಿಪಾಲ್ ಆಗಬೇಕು. ಯಾಕಂದರೆ ನಿಮ್ಮಂಥ ವಿದ್ವಾಂಸರೇ ಇದ್ರೆ ಉಳಿದವರೆಲ್ಲರಿಗೂ ನೀವು ಮಾರ್ಗದರ್ಶನ ಮಾಡಲಿಕ್ಕೆ ಆಗ್ತದೆ. ಆಗಲಿ ಅಂತ ಅವನು 2 ವರ್ಷ ಹೋಗಿದ್ನು, 4 ವರ್ಷ ಹೋಗಿದ್ನು. ತಿರುಗಿ ಬಂದ ಮೇಲೆ ನೋಡಿದ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯೆಯಲ್ಲಿ ಪರಿಣತರು. ಭಾಳ ಆಶ್ಚರ್ಯ ಆಯಿತು ನನಗೆ. ನಾ ಇದ್ದಾಗ ಇಷ್ಟೆಲ್ಲ ಇದಾಗಿದ್ದಿಲ್ಲ, ಇಷ್ಟು ಹೆಂಗಾಯಿತು ಅಂತ ತಿಳ್ಕೊಂಡು ಅಂತೇಳಿ ಕೊನೆಗೆ ಅವನು ಇಲ್ಲ ಮತ್ತು ಇದ್ರ ಬಗ್ಗೆ ಶಿಲಾಲೇಖ ಬರೀತೀನಿ ಅಂತ ತಿಳ್ಕೊಂಡು ಅಂತೇಳಿ ಇವತ್ತಿಗೂ ವಡೋದರ ಹತ್ರ ಈ ಶಿಲಾಲೇಖ ಉಪಲಬ್ಧ ಇದೆ. ಅದನ್ನು ಸಂರಕ್ಷಣೆ ಮಾಡಿಟ್ಟಾರೆ. ಅದರದ್ದು ಕಾಪಿ ನಮ್ಮ ಇವರು ಜಯತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ಹರಪನಹಳ್ಳಿ ಆಚಾರ್ಯ ಬರೆದಾರು, ಅವ್ರ ಹೆಸರು ನೆನಪಿ ಬರೋದು. ಅದರೊಳಗೆ ಅದ್ರ ಕಾಪಿನೂ ಕೊಟ್ಟಾರೆ. ಇಂಥ ಒಂದು ಇದು ಇವರ ಆಚಾರ್ಯರ 18 ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದರು. 3 ಸ್ವತಂತ್ರ ವ್ಯಾಖ್ಯಾನ ಬರೆದಾರೆ. 3 ಗ್ರಂಥಗಳನ್ನು ಸ್ವತಂತ್ರವಾಗಿ ಬರೆದಾರೆ. ವಾದಾವಲಿ, ಪ್ರಮಾಣ ಪದ್ಧತಿ ಮತ್ತು ಪದ್ಯಮಾಲ ಅಂತ ತಿಳ್ಕೊಂಡು ಅಂತೇಳಿ 3 ಗ್ರಂಥ ಸ್ವತಂತ್ರ ಬರೆದಾರೆ. ಇವರ ಶೈಲಿ ಹೇಗೆ ಅಂತ ತಿಳ್ಕೊಂಡಂತಂದರೆ, ಈಗ ಸದ್ಯಕ್ಕೆ ವಿಷ್ಣು ತತ್ವ ನಿರ್ಣಯ ದಿನಾಲು ನೀವು ನಮ್ಮ ಯೂಟ್ಯೂಬ್ನಲ್ಲಿ ಕೇಳ್ತಾ ಇದ್ದೀವಿ. ಈಗ ಅಲ್ಲಿಗೆ ಬಂದಿರತಕ್ಕಂಥ ಸಂದರ್ಭ ಏನು ಅಂತ ತಿಳ್ಕೊಂಡಂತಂದರೆ, ಸಾಧಾರಣ ಇವತ್ತಿಗನವರೆಗೂ 70 ಪ್ರವಚನ ಆಗಿರ್ಬೋದು. 70 ಪ್ರವಚನದವರೆಗೆ ಚಾರ್ವಾಕ, ಸಾಂಖ್ಯ, ಯೋಗಗಳ ನಾಸ್ತಿಕ ಮತಗಳನ್ನು ಖಂಡನೆ ಮಾಡಿ ನೀವು ಧರ್ಮಾಧರ್ಮಗಳನ್ನು ಒಪ್ಪಲಿಕ್ಕೇ ಬೇಕು, ಧರ್ಮಾಧರ್ಮ ಒಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದರೆ ನೀವು ದರ್ಶನಕಾರರು ಅಂತ ಅನ್ಸ್ಕೊಳ್ಳೋದಿಲ್ಲ. ದರ್ಶನ ಅಂತ ತಿಳ್ಕೊಂಡಂತಂದರೆ ತತ್ವಜ್ಞಾನವನ್ನು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥವ್ರು ದಾರ್ಶನಿಕರು ಅಂತಂತಾರೆ. ಅವರು ತೋರಿಸುವವರು ಅಂತ. ನಮ್ಮಲ್ಲಿ 6 ದರ್ಶನಗಳು ಪ್ರಸಿದ್ಧ ಆಗಿದೆ. ಮೊದಲೇದು ಸಾಂಖ್ಯ ದರ್ಶನ, ಯೋಗ ದರ್ಶನ, ಆನಂತರ ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಆನಂತರ 5ನೇದ್ದು ಪೂರ್ವಮೀಮಾಂಸ. ಅದು ವೇದವ್ಯಾಸರ ಶಿಷ್ಯರು ಜೈಮಿನಿ ಋಷಿಗಳು ಬರೆದ ಸೂತ್ರಗಳ ಮೇಲೇ ವ್ಯಾಖ್ಯಾನ ರೂಪವಾಗಿರ್ತಕ್ಕಂಥದ್ದು ಮೀಮಾಂಸ ಅಂತ ಕರೀತಾರೆ. ಅದಕ್ಕೆ ಪೂರ್ವಮೀಮಾಂಸ ಅಂತ ಹೆಸರು. ಇನ್ನೊಂದು ವೇದಾಂತ ದರ್ಶನ ಅಥವಾ ಉತ್ತರ ಮೀಮಾಂಸಾ ದರ್ಶನ ಅಂತೇಳಿ ಕರೆಸ್ಕೊಳ್ಬೇಕು. ಆಚಾರ್ಯರು ಅಲ್ಲಿಯವರೆಗೂ ವೈಯಾಕರಣಿಗಳ, ಆನಂತರ ನೈಯಾಯಿಕರ, ಸಾಂಖ್ಯರ ಎಲ್ಲ ವಿಚಾರಗಳನ್ನು ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ವೇದಗಳು ಅಪೌರುಷೇಯ ಅಂತ ತಿಳ್ಕೊಂಡಂತನ್ನು ಅನೇಕ ಯುಕ್ತಿಗಳಿಂದ ಸಿದ್ಧ ಮಾಡಿ ತೋರಿಸಿದರು. ಆನಂತರ ಅನೇಕ ಯುಕ್ತಿಗಳಿಂದ ವೇದಗಳು ನಿತ್ಯ ಅದನ್ನು ನಿರ್ಣಯ ಮಾಡಿ ತೋರಿಸಿದರು. ಆನಂತರ ಆಕಾಶಗುಣಕವಾದ ವರ್ಣಗಳು ನಿತ್ಯ, ವರ್ಣಗಳಂತೆ ವೇದಗಳು ಕೂಡ ನಿತ್ಯ. ಆದರೆ ವರ್ಣ ನಿತ್ಯತ್ವದಲ್ಲಿ ಕೂಟಸ್ಥ ನಿತ್ಯತ್ವ ಇದೆ. ವೇದಗಳ ನಿತ್ಯತ್ವದಲ್ಲಿ ಕ್ರಮಾನುಸಾರ ನಿತ್ಯತ್ವ ಇದೆ. ಅನುಪೂರ್ವಿ ನಿತ್ಯತ್ವ ಅಂತ ಕರೀತಾರೆ, ಅದು ಇದೆ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಸಿದ್ಧ ಮಾಡಿ ವೇದ ಇದು ಮುಖ್ಯ ಪ್ರಮಾಣ ಅಂತನ್ನುವರೆಗೂ ಭಾಳ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಸಾಧಾರಣ ಪ್ರಥಮ ಪರಿಚ್ಛೇದ ಅರ್ಧ ಭಾಗ ಇಲ್ಲಿವರೆಗೆ ಆಗಿದೆ. ಆಗ ಮೀಮಾಂಸಕರು ಮುಂದೆ ಬರ್ತಾರೆ. ನಾವು ಕೂಡ ವೇದ ಒಪ್ತಕ್ಕಂಥವ್ರು. ಆನಂತರ ವೇದದ ಮೇಲೆ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಂಥ ಬರೆದಿದ್ದೇವೆ. ವೇದವನ್ನು ಯಾಕಂದರೆ ಬೌದ್ಧರಿಂದ ಲುಪ್ತವಾದ ವೇದಗಳನ್ನು ಪುನರುಜ್ಜೀವಿಸಿದವರೇ ಮೀಮಾಂಸಕರು. ಕುಮಾರಲ ಭಟ್ಟ, ಪ್ರಭಾಕರ ಭಟ್ಟ ಅಂತ ತಿಳ್ಕೊಂಡು ಅಂತೇಳಿ 2 ಪ್ರಮುಖರು ಅವರು. ಆದರೆ ಅವರೇನು ಹೇಳಿದ್ರು, ವೇದ ನಿತ್ಯ ಒಪ್ತೀವಿ, ವೇದ ಅಪೌರುಷೇಯ ನಿತ್ಯ ಅಂತ ಒಪ್ತೀವಿ. ಆದರೆ ನೀವೇನು ಹೇಳಿದ್ರಿ, ಸದಾಗಮೇಕ ವಿಜ್ಞೇಯಂ ಅಂತ ನಿಮ್ಮ ಪ್ರತಿಜ್ಞೆ. ನಿಮ್ಮ ಗ್ರಂಥ ಪ್ರತಿಜ್ಞೆ ಏನು?
ವೇದದ ಪ್ರತಿಯೊಂದು ಶಬ್ದದಿಂದ ಪರಮಾತ್ಮನೇ ಹೇಳಲ್ಪಡ್ತಾನೆ ಅಂತ ತಿಳ್ಕೊಂಡು, ಅದಕ್ಕೆ ಅವ್ರದ್ದು ವಾದ ಇದು ನನ್ನ ಪದ್ಧತಿ. ಅವ್ರದ್ದು ಮುಖ್ಯ ಏನು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ಭಾಷೆ ಹೊರಟದ್ದು ಇನ್ನೊಬ್ಬರಿಗೆ ಹೀಗೆ ಮಾಡು ಅಂತ ಹೇಳೋದಲ್ಲ. ಯಾಕೆ? ಬರೇ ನಾಮಪದಗಳಿದ್ರೆ ಗೌಹು, ಅಸ್ಥಿ, ಆಕಳು, ಆನೆ, ಮಡಿಕೆ, ಮರ, ಏನರ್ಥ? ನಾಮಪದದ್ದು ಅರ್ಥ ಆಗೋದಿಲ್ಲ. ನಾಮಪದಕ್ಕೆ ಜೊತೆಗೊಂದು ಕ್ರಿಯಾಪದ ಇರಬೇಕು. ಮರದಲ್ಲಿ ಹಣ್ಣು ತಗೋ ಅಂತಕೊಂಡಂತೇಳಿ ಭಾಷೆ ಹೊರಟದ್ದೇನೆ ಇನ್ನೊಬ್ಬರಿಗೆ ತಿಳಿಸಿ ಹೇಳೋದಕ್ಕೋಸ್ಕರ ಅಂತನ್ನೋ ಒಂದು ಅವ್ರದ್ದು ಕಾನ್ಸೆಪ್ಟ್. ಆದ್ದರಿಂದಾಗಿ ವೇದ ಹೊರಟದ್ದು ಇದ್ದ ವಿಷಯವನ್ನು ಹೇಳೋದಕ್ಕೋಸ್ಕರ ಅಲ್ಲ, ಇದ್ದ ವಿಷಯಗಳಿಂದ ಏನು ಮಾಡಬೇಕು ಅಂತನ್ನೋದು ಹೇಳಲಿಕ್ಕೆ ವೇದ ಹೊರಟಿದೆ. ಇದ್ದ ವಿಷಯ ಜಗತ್ತಿನ ಮೊದಲಿದ್ದ ಅವಯವ, ಅದನ್ನು ತಿಳಿಸ್ಬೇಕಾಗಿದ್ರೆ ವೇದ ಆಗಬೇಕು. ಅದಕ್ಕೋಸ್ಕರ ಅವರೊಂದು ಕ್ರಮ ಹೇಳ್ತಾರೆ. ಏನು ಕ್ರಮ ಹೇಳ್ತಾರೆ ಅಂತಂದ್ರೆ, ಮಕ್ಕಳು ಭಾಷೆ ಹೆಂಗೆ ಕಲಿತಾರೆ ಅಂತ. ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂತ ತಿಳ್ಕೊಂಡಂತಂದ್ರೆ, ಸಣ್ಣ ಕೂಸು ಮನೆಯೊಳಗದ, ಒಂದೊಂದೂವರೆ ವರ್ಷದ ಕೂಸದ, ಆ ಕೂಸು ಓಡಾಡ್ಲಿಕ್ಕೆ ಅಪ್ಪ ಆ ಕೂಸಿನ ಅಣ್ಣಗೆ ಹೇಳ್ತಾನೆ, ಏನು ಜಲಂ ಆಹಾರ ಅಂತ ತಿಳ್ಕೊಂಡು, ನೀರನ್ನು ತೊಗೊಂಡು ಬಾ ಅಂತ ತಿಳ್ಕೊಂಡು. ನೀರನ್ನು ತೊಗೊಂಡು ಬಾ ಅಂತಂದ ಕ್ಷಣಕ್ಕೇನೆ ಆ ಹುಡುಗ ಹೋಗಿ ನೀರು ತಂದು ಕೊಡ್ತಾನೆ. ಹಾಗೆ ಕೂಸು, ಇದು ಮೀಮಾಂಸಕರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ. ಆ ಕೂಸು ವಿಚಾರ ಮಾಡ್ತಾರೆ. ಇವ ಅಪ್ಪ ಹೇಳಿದ ಕ್ಷಣಕ್ಕೇನೆ ನಮ್ಮ ಅಣ್ಣ ಹೋದ. ಅಂದರೆ ನಮ್ಮ ಅಪ್ಪನ ಮಾತೇನದ, ಆಹಾರ, ಜಲಂ ಆಹಾರ ಅಂತಿಕೊಂಡಂತ ಶಬ್ದ ಏನದ, ಈ ಶಬ್ದ ಅವನಿಗೆ ಏನಾದರೂ ಕೆಲಸ ಮಾಡು ಅಂತೇಳಿ ಪ್ರವೃತ್ತಿಗೆ ಅದು ಸಾಧನ ಬರುತ್ತೆ. ಹೇಗೆ ನನ್ನಲ್ಲಿ ಕೂಡ ಪ್ರವೃತ್ತಿ ಅದ. ನನಗೆ ಯಾವಾಗ ಹಾಲು ಬೇಕು, ನಾನು ನಮ್ಮ ಹತ್ರ ಹೋಗ್ತೀನಿ, ಅಳ್ತೇನೆ, ಹಾಲು ಕೊಡುತ್ತಾಳೆ. ನಾ ಯಾವಾಗ ಪ್ರವೃತ್ತನಾಗ್ತೀನಿ ಆವಾಗ ಅದು ನನ್ನ ಪ್ರವೃತ್ತಿಗೆ ನನಗೆ ಯಾವಾಗ ಬೇಕು ಅಂತ ಅನಿಸ್ತದೆ ನಾನು ಪ್ರವೃತ್ತನಾಗ್ತೀನಿ. ಬಹುಶಃ ನಮ್ಮ ಅಣ್ಣನಿಗೆ ನಮ್ಮ ಅಪ್ಪ ಹೇಳಿದ ಮಾತು ಪ್ರವೃತ್ತಿಗೆ ಕಾರಣ ಆಗಿರ್ಬೋದು. ನನಗೆ ನನ್ನ ಸ್ವಂತ ಇಚ್ಛೆ ಕಾರಣ ಆಯಿತು, ಅವನಿಗೆ ಪ್ರವೃತ್ತಿಗೆ ಶಬ್ದ ಕಾರಣ ಆಗಿರ್ಬೋದು. ಹೀಗಾಗಿ ಶಬ್ದ ಕಾರಣ ಅಂತನ್ನೋದು ಹುಡುಗ ಕೂಸು ಮನಸ್ಸಿನೊಳಗೆ ನಿಶ್ಚಯ ಮಾಡ್ಬೋದು. ಶಬ್ದ ಕಾರಣ ಮುಂದೆ ಜಲಂ ಆಹಾರ ಅಂತಕೊಂಡಂದಾಗ ನೀರು ತಂದು ಕೊಟ್ಟದ್ದು ನೋಡ್ತದೆ. ಪುಸ್ತಕಮ್ಮ ಆಹಾರ ಅಂತಕೊಂಡಂತಂದಾಗ ಪುಸ್ತಕ ತಂದು ಕೊಟ್ಟು ನೋಡಿದ. ಆ ನಂತರ ಘಟಮ್ಮ ಆನೆಯ ಅಂತಕೊಂಡಂತಂದಾಗ ಘಟ ತಂದು ಕೊಟ್ಟ. ಆನೆಯ ಅಂತ ಅನ್ನೋದು ಎಲ್ಲ ಕಡೆ ಕಾಮನ್ ಅದ, ಆದರೆ ಈ ಶಬ್ದಗಳು ಬೇರೆ ಬೇರೆ. ಹಾಗಾದ್ರೆ ನೀರು, ಇದು ನೀರು ಅಂತ ಕಲಿತದೆ, ಇದು ಘಟ ಅಂತ ಕಲಿತದೆ, ಇದು ಅಶ್ವ ಅಂತ ಕಲಿತದೆ, ಇದು ಗೋ ಅಂತ ಕಲಿತದೆ. ಈ ರೀತಿಯಾಗಿ ಅದು ಕಲಿಬೇಕಾದ್ರೆ ಪ್ರವೃತ್ತಿಗೆ ಕಾರಣವಾದ ಶಬ್ದಗಳಿಂದ ಅದು ಕಲಿತದೆ. ಆದ್ದರಿಂದಾಗಿ ಅವರೇನಂತಾರೆ ಅಂತಕೊಂಡಂತಂದ್ರೆ, ವೃದ್ಧ ವ್ಯವಹಾರದಿಂದ ಭಾಷೆ ಕೂಸು ಕಲಿತದೆ. ಆದರೆ ವ್ಯವಹಾರದೊಳಗೆ ಅಲ್ಲಿ ಹೇಳುವ ಪ್ರತಿಯೊಂದು ಶಬ್ದ ಏನಾದರೂ ಒಂದು ವಿಷಯವನ್ನು ಸೂಚನೆ ಮಾಡ್ತದೆ. ಸೂಚನೆ ಮಾಡೋದರಿಂದಾಗಿ ಅವುಗಳು ಕಲಿತಾವೆ. ಆದ್ದರಿಂದ ವೇದ ಇದು ದೇವರನ್ನು ವರ್ಣಿಸ್ಲಿಕ್ಕೆ ಹೊಂಟಿಲ್ಲ, ದೇವರ ಬಗ್ಗೆ ಸ್ತೋತ್ರ ಮಾಡು ಅಂತ ಹೇಳಿ ಕೊಡ್ತದೆ, ದೇವರ ಬಗ್ಗೆ ಯಜ್ಞ ಮಾಡು ಅಂತ ಹೇಳಿ ಕೊಡ್ತದೆ. ಇದಕ್ಕೆ ಅವರೇನು ಕರೀತಾರೆ? ಕಾರ್ಯತ ಅಂತ ತಿಳ್ಕೊಂಡು ಕರೀತಾರೆ. ಕ್ರಿಯೆಯನ್ನು ಸೂಚಿಸುವ ಒಂದು ವಿಧಾನ, ಇದಕ್ಕೆ ಕಾರ್ಯತ ಅಂತ ಕರೀತಾರೆ. ಕಾರ್ಯತಾವಾದ ಅಂತ ತಿಳ್ಕೊಂಡಂತ ಅನ್ನೋದು ನ್ಯಾಯಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಕೊನೆಗೆ ಭಾಳ ವಿಸ್ತಾರವಾಗಿರ್ತಕ್ಕಂಥ ಪ್ರಮುಖದು. ಆಗ ಅಲ್ಲಿ ಟೀಕಾಕೃತ್ಪಾದರು ಭಾಳ ವಿಸ್ತಾರವಾಗಿ ತೆಗೆದುಕೊಂಡಿದ್ದಾರೆ. ಅದನ್ನೇ ಆರಂಭದಲ್ಲಿ ಅದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ ವಿಷ್ಣು ತತ್ವನಿರ್ಣಯ. ಅದಕ್ಕೆ ನಮ್ಮಲ್ಲಿ ತತ್ವಸಂಖ್ಯಾನ, ತತ್ವವಿವೇಕ, ಮಾಯಾವಾದ ಖಂಡನ, ಆಮೇಲೆ ಮಿಥ್ಯಾತ್ವನ್ಮಾನ ಖಂಡನ, ಉಪಾಧಿ ಖಂಡನ, ಆದಮೇಲೆ ತತ್ವೋದ್ಯೋತ ಆದಮೇಲೆ ವಿಷ್ಣು ತತ್ವನಿರ್ಣಯ, ವಿಷ್ಣು ತತ್ವನಿರ್ಣಯ ಆದಮೇಲೆ ಶ್ರೀಮನ್ ನ್ಯಾಯಸುಧಾಕ್ಕೆ ನಮ್ಮಲ್ಲಿ ಹೋಗ್ತಕ್ಕಂಥ ಕ್ರಮ, ಇದರೊಳಗೆ ಕಲಿತಕ್ಕಂಥ ಕ್ರಮ. ವಿಷ್ಣು ತತ್ವನಿರ್ಣಯದಲ್ಲಿ ಸುಧಾದಲ್ಲಿ ಏನೇನು ಬಂದ ವಿಷಯಗಳು, ಅದರ ಸೂಚ್ಯವಾದ ಒಂದು ಕಾನ್ಸೆಪ್ಟು ಈ ವಿಷ್ಣು ತತ್ವನಿರ್ಣಯದಲ್ಲಿ ಬಂತು. ಅದಕ್ಕೆ
ಮೀಮಾಂಸಕರು ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದ್ರೆ, ಜಗತ್ತಿನೊಳಗೆ ಆ ಹುಡುಗ ಕೆಲವ್ರು ವಾದದ ಏನಂತ ತಿಳ್ಕೊಂಡಂತಂದ್ರೆ, ಊಟ ಮಾಡೋದು ಗೊತ್ತಿದ್ರೆ ಊಟ ಮಾಡ್ತಾರೆ, ಇನ್ನೊಬ್ಬ ಹೇಳ್ಬೇಕಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಊಟ ಮಾಡಿದ್ರೆ ನನ್ನ ಹಸಿವು ಹೋಗ್ತದೆ ಅಂತೇಳಿ ಹಸಿವಾದಾಗ ಅದು ಹಸಿ ಮಾಡ್ತಾನೆ, ಊಟದಲ್ಲಿ ಪರಿವರ್ತನೆ ಏನೊಬ್ಬರು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮ್ಮ ಪ್ರಕಾರ ವೇದ ಹೀಗೆ ಮಾಡುವಂತ ಹೇಳಿ ಹೊರಟದ, ಕಾರ್ಯತ ಹೇಳಿ ಹೊರಟದ ಅಂತ ಹೆಂಗೆ ಹೇಳ್ತೀರಿ ಅಂತಕೊಂಡಂತ ಹೇಳಿದಾಗ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಕೊಂಡಂತಂದ್ರೆ, ಹಾಗಲ್ಲ. ಊಟ ಅಂತನೂ ಕ್ರಿಯೆ ನನಗೆ ಗೊತ್ತದ. ಆ ನಂತರ ಊಟ ಮಾಡಿದರೆ ಹಸಿವಿ ಹೋಗ್ತದಂತೂ ಕೂಡ ನನಗೆ ಗೊತ್ತದ. ಊಟ ಮಾಡಿದರೆ ಊಟಕ್ಕೂ ಹಸಿವಿಗೂ ಪರಸ್ಪರ ಸಂಬಂಧ, ಊಟಕ್ಕೂ ಮತ್ತು ನನ್ನ ಹಸಿವು ದೂರ ಆಗಲಿಕ್ಕೂ ಸಂಬಂಧ. ಕ್ರಿಯಾಜ್ಞಾನ ಅದ, ಫಲಜ್ಞಾನ ಅದ, ಕ್ರಿಯಾ ಮತ್ತು ಫಲಗಳ ಸಂಬಂಧ ಜ್ಞಾನ ಅದ. ಹೀಗಿದ್ದರೂ ಪ್ರವೃತ್ತಿ ಆಗಂಗಿಲ್ಲ. ಯಾಕೆ ಪ್ರವೃತ್ತಿ ಆಗಂಗಿಲ್ಲ ಅಂತಕೊಂಡಂತಂದ್ರೆ, ನಿಮಗೇನೆಲ್ಲಾನು ಅನ್ಬೋದು. ಹೆಂಡ್ತಿ ಗಂಡ ಲಗುನ ಊಟಕ್ಕೆ ಹೇಳ್ರಿ ಅಂತ ತಿಳ್ಕೊಂಡಂತ, ಬರ್ತೀನಿ ಅಂತ ಮೊಬೈಲ್ ಕೂತಿರ್ತಾರೆ. ಹಸಿವೆ ಆಗೋದು ನಾನು ಹಸಿವೆ ಹೋಗ್ಬೇಕಾದ್ರೆ ಊಟ ಮಾಡಬೇಕು ಅಂತ ಅನ್ನೋದು ಗೊತ್ತು. ಆದರೆ ಎಲ್ಲಿ ತನಕ ಅವ್ನು ಮೊಬೈಲ್ ಬಿಟ್ಟು ನಾವು ಊಟ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬರೋಂಗಿಲ್ಲ, ಅಲ್ಲಿ ತನಕ ಒಂದು ಪ್ರವೃತ್ತಿ ಆಗಂಗಿಲ್ಲ. ಆದ್ದರಿಂದ ಪ್ರವೃತ್ತಿ ಮುಖ್ಯ. ಪ್ರವೃತ್ತನಾಗುವುದೇ ಒಂದು ಶಬ್ದದಿಂದ ಬರ್ತಕ್ಕಂಥ ಜ್ಞಾನಕ್ಕೆ ಮುಖ್ಯವೇ ಹೊರತು ಬರೇ ಊಟ ಮಾಡಿದ್ರೆ ಹಸಿವು ಹೋಗ್ತಂದು ಗೊತ್ತಿದ್ದು ನಡೆಯಂಗಿಲ್ಲ. ಆನಂತರ ಊಟ ಅಂತನೂ ಕ್ರಿಯಾದಂತನೂ ಗೊತ್ತಿಲ್ಲ. ಊಟಕ್ಕೂ ಮತ್ತು ಹಸಿವಿಗೂ ಸಂಬಂಧದ ಅಂತೆಲ್ಲ ಗೊತ್ತಿರ್ತದೆ. ಆದರೆ ಎಲ್ಲಿ ತನಕ ಅವನ ಪ್ರವೃತ್ತಿ ಉಂಟಾಗಂಗಿಲ್ಲ, ಅಲ್ಲಿ ತನಕ ಕೆಲಸ ನಡೆಯಂಗಿಲ್ಲ. ಆದ್ದರಿಂದ ಅವ್ರ ಪ್ರಕಾರ ಮೀಮಾಂಸಕರ ನಾವೆಲ್ಲ ಮೀಮಾಂಸಕರಿಂದ ವಿಚಾರ ಹೆಂಗೆ ಮಾಡಬೇಕು ಅಂತ ನಾವು ತಗೋತೇವೆ. ಅದಕ್ಕೋಸ್ಕರ ಈ ಒಂದು ಕ್ರಮದಲ್ಲಿ ತೆಗೆದುಕೊಳ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ಈ ರೀತಿಯಾಗಿ ಮನುಷ್ಯನಿಗೆ ಪ್ರವೃತ್ತಿ ಬಂತು ಅಂತ, ಅವನ ಇಚ್ಛೆ ಬಂತು, ಪ್ರವೃತ್ತನಾಗ್ತಾನೆ. ಆ ಪ್ರವೃತ್ತಿಗೆ ಶಬ್ದ ಕಾರಣ. ಇನ್ನು ಶಬ್ದಕ್ಕೆ ಹೆಂಗೆ ಕಾರಣ ಆಗ್ತದೆ ಅಂತ ತಿಳ್ಕೊಂಡಂತಂದ್ರೆ, ಜಗತ್ತಿನೊಳಗೆ ನಾಮಪದ ಅವ, ಕ್ರಿಯಾಪದ. ಇದು ವಿಸ್ತಾರವಾಗಿಲ್ಲ, ನಾನು ಬಗ್ಗೆ ಭಾಳ ಸಂಕ್ಷೇಪ ಮಾಡಿ ಹೇಳ್ತೇನೆ. ನಾಮಪದ ರಾಮ, ಬರೀ ರಾಮ ಅಂದರೆ ಏನರ್ಥ ಆಯಿತು? ರಾಮ, ಗುರುರಾಜ, ಜಯಂತ ಹೇಳೋದು. ಮುಂದೇನು ಆಯ್ತು, ನೀವು ಬರೀ ಎಷ್ಟು ಶಬ್ದ ಹೇಳಿದೆ, ನಾನು ನಿಂತ್ಕೊಂಡೆ, ನಿಮಗೇನು ತಿಳಿತು, ಏನು ಅರ್ಥ ಆಗಿಲ್ಲ. ಆಯಿತು, ಜಯಂತ ಇದ್ದಾರೆ, ಗುರುರಾಜ ಇದ್ದಾರೆ, ರಾಮ ಇದ್ದಾರೆ, ಇವರಿದ್ದಾರೆ, ಶ್ರೀಕಾಂತ್ ಇದ್ದಾರೆ. ಆಗ ನಾನು ಅದಕ್ಕೇನು ಮಾಡಬೇಕು? ರಾಮನು ಅಂತ ತಿಳ್ಕೊಂಡಂತ, ಗುರುರಾಜನು ಅಂತ ತಿಳ್ಕೊಂಡಂತ ಹೇಳಿದರೆ, ಗುರುರಾಜನು ಏನೋ ಮಾಡೋನಿದ್ದಾನೆ ಅಂತ ಅರ್ಥ. ಬರೀ ಗುರುರಾಜ ಅಂತಂದ್ರೆ ಅರ್ಥ ಆಗಲ್ಲ. ಗುರುರಾಜನು ಪ್ರಥಮ ವಿಭಕ್ತಿ ಬಂತು ಅಂದರೆ ಇವನು ಕರ್ತ. ಇದಕ್ಕೆ ಕಾರಕ ಅಂತ ಕರೀತಾರೆ. ಸಂಸ್ಕೃತದೊಳಗೆ ವಿಭಕ್ತಿಗಳಿಗೆ ಕಾರಕ ಅಂತ ಕರೀತಾರೆ. ಕಾರಕ ಅಂತದ್ದು ಯಾವುದೋ ಒಂದು ಕೃತಿಗೆ ಇದು ಸಂಬಂಧದ ಅಂತ. ಗುರುರಾಜನು ಬಂದಾಕ್ಷಣಕ್ಕೇನೆ ಗುರುರಾಜನು ಯಾವುದಕ್ಕೆ ಕರ್ತ? ಗುರುರಾಜನು ಪ್ರವಚನ ಕೇಳಲಿಕ್ಕೆ ಕರ್ತ. ಗುರುರಾಜನು ಪ್ರವಚನ ಕೇಳ್ತಾ ಇರ್ತಾರೆ ಅಂತ ತಿಳ್ಕೊಂಡಾಕ್ಷಣಕ್ಕೇನೆ ಅವಾಗೇನು ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ, ಗುರುರಾಜನು ಕೇಳ್ತಾನೆ ಅಂತಲೂ ಕ್ರಿಯಾಪದ ಬಂತು. ಗುರುರಾಜನು ಕೇಳ್ತಾನೆ, ಏನನ್ನು ಕೇಳ್ತಾನೆ ಅನ್ನುವಾಗ ದ್ವಿತೀಯ ಬಂತು. ಯಾರೆಂದು ಕೇಳ್ತಾನೆ? ತೃತೀಯ ಬಂತು. ಯಾವುದಕ್ಕೋಸ್ಕರ ಕೇಳ್ತಾನೆ? ಚತುರ್ಥಿ ಬಂತು. ಯಾವ ಗ್ರಂಥದ ಮುಖಾಂತರ ಯಾವ ಗ್ರಂಥದ ವಿಷಯದಲ್ಲಿ ಕೇಳ್ತಾನೆ? ಪಂಚಮಿ ಬಂತು. ಹೀಗಾಗಿ ಪ್ರಥಮಾದಿಂದ ಪಂಚಮಿ ತನಕ ಇವು ಪ್ರತಿಯೊಂದು ವಿಭಕ್ತಿಗಳು ಕ್ರಿಯಾವನ್ನು ಸಂಬಂಧ ಕೊಡ್ತಾನೆ. ಇನ್ನು ಕ್ರಿಯಾಪದಗಳು ಇವುಗಳಿಗೇನು ಕರೀತಾರೆ ಅಂತ ತಿಳ್ಕೊಂಡಂತಂದ್ರೆ, ಸುಬಂಧಗಳು ಅಂತ ತಿಳ್ಕೊಂಡಂತ ಹೇಳಿ ಸುಬಂಧ ಪ್ರತ್ಯಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ನಂತರ ಲಿಂಗ ಅಂತ ತಿಳ್ಕೊಂಡ ಲಿಂಗ ಪ್ರತ್ಯಯ ಅಂತ ತಿಳ್ಕೊಂಡಂತಂದ್ರೆ ಕ್ರಿಯಾಪದ ಪ್ರತ್ಯಯಗಳು. ಕ್ರಿಯಾಪದ ಪ್ರತ್ಯಯಗಳು ಮಾಡುತ್ತೇನೆ ವರ್ತಮಾನ ಕಾಲ, ಮಾಡಿದೆ ಭೂತಕಾಲ, ಮಾಡಬೇಕು ಭವಿಷ್ಯತ್ ಕಾಲ, ಮಾಡು ಆಜ್ಞಾರ್ಥ, ಇದನ್ನು ಮಾಡಲೇಬೇಕು ಅಂತನ್ನೋದು ವಿಧಾನ. ಎಲ್ಲ ಕ್ರಿಯಾಪದಗಳು ಏದಾರು ವಿಧಿಗೋಸ್ಕರ. ಇದರಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತಂದ್ರೆ, ಇದರಿಂದ ಯಾವುದೇ ಶಬ್ದ ಬಂತು ಅಂತ ತಿಳ್ಕೊಂಡಂತಂದ್ರೆ ಅದಕ್ಕೆ ಮೊದಲು ಪ್ರತ್ಯಯ ಬೇಕು. ಪ್ರತ್ಯಯ ಬಂದರೆ ಕರ್ತ ನಿರ್ಣಯ ಆಗ್ತದೆ. ಕರ್ತ ಇದ್ಮೇಲೆ ಕ್ರಿಯಾ ಇದ್ದೇ ಇರ್ತದೆ. ಕ್ರಿಯಾ ಇದ್ಮೇಲೆ ಕರ್ಮ ಇರ್ತದೆ. ಕರ್ಮಕ್ಕೆ ಪ್ರಯೋಜನ ಇರ್ತದೆ. ಹೀಗಾಗಿ
ವೇದದ ಪ್ರತಿಯೊಂದು ಶಬ್ದವೂ ಕೂಡ ಹೀಗೆ ಮಾಡುವಂತನೂ ಸೂಚನೆ ಮಾಡಲಿಕ್ಕಲ್ಲ, ಹೊರತು ದೇವರನ್ನು ವರ್ಣನೆ ಮಾಡಲಿಕ್ಕೆ, ದೇವರ ಮಹಿಮಾ ಹೇಳೋದಕ್ಕೋಸ್ಕರ ವೇದಗಳಿಲ್ಲ. ಹೋಗ್ಲಪ್ಪ, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ವೇದದಲ್ಲಿ ಇದನ್ನು ಹೆಂಗೆ ಸೂಚನೆ ಇದನ್ನು ದೋಷ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ವೇದಗಳೊಳಗೆ 3 ರೀತಿಯಾಗಿರ್ತಕ್ಕಂಥ ಪದಗಳು. ಒಂದು ಅಂಗವಾಕ್ಯ, ಆನಂತರ 2ನೇದು ಮಂತ್ರವಾಕ್ಯ, ಆನಂತರ 3ನೇದು ಅರ್ಥವಾದ ವಾಕ್ಯ. ವೇದಗಳಲ್ಲಿ 3 ಥರದ ವಾಕ್ಯಗಳು. ಅಂದರೆ ವೇದದ ಬಗ್ಗೆ ಎಷ್ಟು ಚಿಂತನೆ ಮಾಡ್ಯಾರ. ಇದನ್ನು ಅವ್ರ ಗ್ರಂಥ ಓದಿ ತಿಳ್ಕೊಬೇಕು ಅಂತಿಲ್ಲ, ಟೀಕಾ ಓದಿದ್ರೆ ಸಾಕು, ಅವ್ರು ನಮಗೆಲ್ಲ ಕಲಿಸ್ಕೊಡ್ತಾರೆ. ಈಗ ಅಂತ ಟೀಕಾದಲ್ಲಿ ಇವೆಲ್ಲ ವಿಚಾರ ಬಂತ ಅಂದರೆ ಟೀಕಾಕೃತ ಅದ್ರ ಉಪಕಾರ ಇರ್ತದೆ ಅಂತ ತಿಳ್ಕೊಂಡು ಆಚಾರ್ಯ ಏನು ಹೇಳಿದರು, ನಜ ಕೇವಲ ಸಿದ್ಧೇ ಅರ್ಥೆ ವ್ಯುತ್ಪತ್ಯ ಭಾವ ತಪ್ರಾಮಾಣ್ಯಂ. ಮೀಮಾಂಸಕ ಹೇಳಿದ್ದೇನು, ವಿಷ್ಣು ಇದ್ದಾನ, ಸರ್ವೋತ್ತಮ ಇದ್ದಾನ, ಸರ್ವಶ್ರೇಷ್ಠ ಇದ್ದಾನ, ಸೃಷ್ಟಿಕರ್ತನಾಗ್ಯಾನ ಅಂತ ಎಷ್ಟು ಹೇಳಿದ್ರೆ ಗೊತ್ತಾಗೋದಿಲ್ಲ. ಆ ವಿಷ್ಣುವಿನನ್ನು ಹೇಗೆ ಒಲಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಭೇದ ಬರ್ತದೆ. ಆದ್ದರಿಂದಾಗಿ ನೀವು ಸದಾಗಮೇಕ ವಿಜ್ಞೇಯಂ ಇದರಲ್ಲಿ ಅರ್ಥ ಹುಟ್ಟೋದಿಲ್ಲ ಅಂತ ನಂದಿ, ಇದು ಸರಿಯಲ್ಲ. ಯಾಕೆ? ಸಿದ್ಧಾನ್ವಿತ ಏವ ವ್ಯುತ್ಪತ್ತಿ ಗೃಹೀತೆ. ಆಚಾರ್ಯದ ಒಂದೇ ಒಂದು ವಾಕ್ಯ, ಸಿದ್ಧಾನ್ವಿತ ಏವ ವ್ಯುತ್ಪತ್ತಿ ಗೃಹೀತೆ. ಇದರ ಮೇಲೆ ನಾನು ಇಷ್ಟೋ ತನಕ ಏನು ಕಾರ್ಯತಾವಾದ ಹೇಳಿದೆ, ಇದು ಟೀಕಾಕೃತವಾದ ವಾಕ್ಯ. ಇದು ಆಚಾರ್ಯ ಏನು ಈ ಗ್ರಂಥ ನಮಗೇನು ಅರ್ಥ ಆಗ್ತೈತೆ ಹೇಳಿ. ಅವೇನು ಹೇಳ್ದ, ಸಿದ್ಧ ವಸ್ತುವಿನಿಂದ ವ್ಯುತ್ಪತ್ತಿ ಆಗಂಗಿಲ್ಲ, ವ್ಯುತ್ಪತ್ತಿ ಆಗಬೇಕಾಗಿದ್ದರೆ ಕ್ರಿಯಾ ಬೇಕು. ಇದು ಮೀಮಾಂಸಕರ ಗಟ್ಟಿಯಾದ ಅಭಿಪ್ರಾಯ. ಅದಕ್ಕೆ ಅವ ಹೇಳ್ತಾನೆ ಏನು ಅಂತಿಕೊಂಡಂತಂದರೆ, ಅಂಗವಾಕ್ಯ ಅಂತಿಕೊಂಡಂತಂದರೆ ಮುಖ್ಯ ಉದ್ದೇಶಕ್ಕೆ ಸಹಾಯಕವಾದಂಥ ವಾಕ್ಯಗಳು. ಅಂಗವಾಕ್ಯದಲ್ಲಿಯೂ ಕೂಡ 2 ಕ್ರಮ, ಒಂದು ಸನ್ನಿಪತ್ಯೋಪಕಾರಕ ವಾಕ್ಯಗಳು, ಒಂದು ಆರಾಧೋಪಕಾರಕ ವಾಕ್ಯಗಳು ಅಂತೇಳಿ 2 ಥರದ ವಾಕ್ಯಗಳು ವೇದದಲ್ಲೇ ಬರ್ತವೆ. ಉದಾಹರಣೆಗೆ ಏನು ಅಂತಿಕೊಂಡಂತಂದರೆ, ಸನ್ನಿಪತ್ಯ ಉಪಕಾರಕ ಬ್ರಾಹ್ಮಣ ಗ್ರಂಥಗಳು ಬರ್ತದೆ. ಭತ್ತ ಕುಟ್ರಿ ಅಂತ ತಿಳ್ಕೊಂಡಂತೆ, ಭತ್ತ ಕುಟ್ಟುವುದಕ್ಕೂ ನಿಮ್ಮ ಯಜ್ಞ ಆಗೋದಕ್ಕೆ ಏನು ಸಂಬಂಧದ ಅಂತ ಕೇಳ್ತಾರೆ. ಸಂಬಂಧದ ಅಂತ ಹೇಳ್ತಾನೆ. ಯಾಕಂದರೆ ಭತ್ತ ಕುಟ್ಟಿದ ಕ್ಷಣಕ್ಕೇನೆ ಅದರದ್ದು ಹೊಟ್ಟು ಹೊರಗೆ ಬಂತು, ಇನ್ನು ಅನ್ನ ಬೇಯಿಸಬೇಕು, ಆಹುತಿ ಕೊಡಬೇಕು, ಅದಕ್ಕೆ ಸಂಬಂಧ ಬಂತು. ಇದಕ್ಕೆ ಸನ್ನಿಪತ್ಯೋಪಕಾರಕ ಇಂಥ ವಾಕ್ಯಗಳು ಬ್ರಾಹ್ಮಣ ಗ್ರಂಥಗಳು ಬರ್ತಾವೆ. ಇದನ್ನು ಭತ್ತ ತಗೋ, ಅನ್ನ ಬೇಯಿಸು, ಆನಂತರ ಆನಂತರ ಆರಣ್ಯಕ ಗ್ರಂಥದೊಳಗೆ ಏನು ಬರ್ತವೆ, ಬ್ರಾಹ್ಮಣ ಗ್ರಂಥ ಅರಣ್ಯಕದಲ್ಲಿ ಇಡೋ ಯಜತಿ, ಇಡ ಅಂತಿಕೊಂಡು ಅನ್ನದಿಂದ ಆಹುತಿ ಕೊಡ್ತಾನೆ ಅಂತಲೂ ವಾಕ್ಯ. ಆನಂತರ ಸಮಿಧೋ ಯಜತಿ, ಸಮಿಧಾದಿಂದ ಯಜ್ಞ ಮಾಡೋದು ಬರ್ತದೆ. ಇದಕ್ಕೂ ಮತ್ತು ಮುಖ್ಯ ಯಜ್ಞಕ್ಕೆ ಏನು ಸಂಬಂಧ? ಸಂಬಂಧ. ಯಾಕೆ ಸಂಬಂಧ ಅಂತಂದರೆ, ಈ ವಸ್ತುವಿನಿಂದ ದೇವತೆಯನ್ನು ಸಂತೋಷಪಡಿಸಿ. ಇಂಥ ವಾಕ್ಯ ನಮಗೆ ಅಂಗವಾಕ್ಯಗಳು. ಅದಕ್ಕೆ ನೀವೇನು ಹೇಳ್ತೀರಿ, ವಿಷ್ಣುವಿನನ್ನು ಸರ್ವೋತ್ತಮ ಅಂತ ತಿಳ್ಕೊಟ್ಟು, ಇದು ಅಂಗವಾಕ್ಯ, ಇದು ಪ್ರಧಾನ ವಾಕ್ಯ ಅಲ್ಲ. ವಿಷ್ಣು ತಿಳ್ಕೊಂಡೆ ಅದಕ್ಕೆ ಅವನನ್ನು ಸಂತೋಷಪಡಿಸಿ ಅವನಿಂದ ಮೋಕ್ಷ ಪಡೆಯೋದಕ್ಕೋಸ್ಕರ. ಆದ್ದರಿಂದ ಬರೇ ವಿಷ್ಣು ಸದಾಗಮೈಕ ವಿಜ್ಞೇಯಂ ಅಂತ ತಿಳ್ಕೊಂಡು ಹೇಳಿದ್ರೆ ಎಲ್ಲ ಪದಗಳು ವಿಷ್ಣುವನ್ನೇ ಹೇಳ್ತೀನಿ ಅಂತಂದರೆ ಇದು ಯಾಕೆ ವೇದದೊಳಗೆ ಅಂಗವಾಕ್ಯ ನೋವು ಇವು. ಆನಂತರ 2ನೇದು ಮಂತ್ರವಾಕ್ಯ ಏನದು ಅಂತಿಕೊಂಡಂತಂದ್ರೆ, ವ್ರೀಹೀಣಾಂ ಮೇಘ ಸುಮನಸ್ಯ ಮಾನಃ ಅಂತ ತಿಳ್ಕೊಂಡು ಒಂದು ವಾಕ್ಯ ಬರ್ತದೆ. ತೊಯಿಸಿದ ಅಕ್ಕಿಯಿಂದ ಹೋಮ ಮಾಡಿದರೆ ಆಗ ಮೇಘಪತಿ ಇಂದ್ರ ಸಂತುಷ್ಟನಾಗ್ತಾನೆ, ಮಳೆಗರೀತಾನೆ ಅಂತಕ್ಕಂಥ ವಾಕ್ಯವಂತ. ಈ ವಾಕ್ಯ ಇದು ಕೂಡ ಅವ್ರ ಪ್ರಕಾರ ಹೇಳ್ತಾರೆ, ಇದು ಸಹಾಯಕ ವಾಕ್ಯ. ಇಂದ್ರನಿಗೆ ಸಂತೋಷ ಪಡೋ ಸಲುವಾಗಿ ಈ ರೀತಿಯಾದ ಹೋಮ ಮಾಡು, ಇನ್ನೊಂದು ಕಡೆ ಸಂವಿಧಾನದಿಂದ ಹೋಮ ಮಾಡು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪಾಯಸದಿಂದ ಹೋಮ ಮಾಡು ಅಂತಂತಾರೆ. ಇವು ಅಂಗವಾಕ್ಯಗಳು. ಅದ್ರ ಮುಖ್ಯ ಎಲ್ಲಿ ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ ಅರ್ಥವಾದ ವಾಕ್ಯ ಏನು ಬರ್ತದೆ? ವಾಯುರ್ವೈಕ್ಷೇಪಿಷ್ಟಾ ದೇವತಾ ಅಂತ ತಿಳ್ಕೊಂಡು ವೇದ ಮಂತ್ರಗಳು. ವಾಯುದೇವರು ಅತಿ ಶೀಘ್ರವಾಗಿ ಗಮನ ಮಾಡುವ ದೇವತೆಗಳು.
ಇದಕ್ಕೆ ಅವರು ಅರ್ಥವಾದ ವಾಕ್ಯ ಅಂತ ಕರೀತಾರೆ. ಅರ್ಥವಾದ ಅಂದರೆ ಈ ಅರ್ಥವಾದಲ್ಲ, ಪ್ರಮಾಣದಲ್ಲಿ ಬರ್ತಕ್ಕಂಥ ಅರ್ಥವಾದಲ್ಲ. ಒಂದು ವಿಶಿಷ್ಟ ಅರ್ಥದಿಂದ ಗೊತ್ತಾಗುವ ವಿಶಿಷ್ಟ ಕಾನ್ಸೆಪ್ಟನ್ನು ತಿಳಿಸುವ ವಾಕ್ಯ. ವಾಯುದೇವರು ವೇಗದಿಂದ ಅತ್ಯಂತ ವೇಗವುಳ್ಳವರು ಅಂತ ಅನ್ನುವ ದೇವತೆ ಅಂತ ಅರ್ಥ ಬಂತು. ಈ ಅರ್ಥ ಬಂದಾಕ್ಷಣಕ್ಕೇನೆ ಇದೇನು ಇದು ಡೈರೆಕ್ಟ್ ಏನು ಉಪಯೋಗ ನಮಗೆ? ಇದ್ರ ಉಪಯೋಗ ಎಲ್ಲಿ ಬರ್ತದೆ? ವಾಯುದೇವರನ್ನು ಹೋಮಾನ ಹೋಮವನ್ನು ನೀನು ಮಾಡು, ಅದರಿಂದ ವಾಯುದೇವರ ಅನುಗ್ರಹ ಆಗ್ತದೆ. ಆ ಪವಮಾನ ಹೋಮಕ್ಕೆ ಬೇಕಾಗಿರ್ತಕ್ಕಂಥ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಹಾಲು ಇತ್ಯಾದಿಗಳೆಲ್ಲ ಉಳಿದೆಲ್ಲ ಅಂಗವಾಕ್ಯಗಳು ಪವಮಾನ ಹೋಮ ಮಾಡು ಅನ್ನುವುದು ವೇದದ ಮುಖ್ಯ ಉದ್ದೇಶ. ಆದರೆ ದೇವರ ವರ್ಣನೆ ಬರ್ತದೆ, ದೇವತೆಗಳ ವರ್ಣನೆ ಬರ್ತದೆ, ಇದೆಲ್ಲ ಇದು ಸೆಕೆಂಡರಿ. ಸದಾಗಮೇಕ ವಿಜ್ಞೇಯ ಅಂತ ಅನ್ನೋದು ಸದಾಗಮೇನ ವಿಜ್ಞೇಯ ಅಂತ ನಾವು ಒಪ್ತೀವಿ. ವೇದದಿಂದ ದೇವರ ಬಗ್ಗೆ ಗೊತ್ತಾಗ್ತದೆ. ಆದರೆ ದೇವರ ಬಗ್ಗೆ ಗೊತ್ತಾಗೋದು ಮಹತ್ವ ಅಲ್ಲ, ದೇವರನ್ನು ಯಾಕೆ ಗೊತ್ತು ಮಾಡಿಕೊಳ್ಬೇಕು, ದೇವರನ್ನು ಒಲಿಸಬೇಕಾದ್ರೆ ಏನು ಮಾಡಬೇಕು. ಈ ಯಜೇತ ಜ್ಯೋತಿಷ್ಠೋಮೇನ ಯಜೇತ, ಹೋಮಾನ ಮಂತ್ರೇಣ ಯಜೇತ, ಸೋಮಯಾಗೇನ ಯಜೇತ, ಇದು ವೇದದ ಮುಖ್ಯಾರ್ಥ. ಆದ್ದರಿಂದ ನೀವು ಹೇಳಿದ ಪ್ರತಿಜ್ಞೆ ತಪ್ಪು, ಸದಾಗಮೇಕ ವಿಜ್ಞೇಯ ಅಂತನೂ ತಪ್ಪು. ಇಷ್ಟೆಲ್ಲ ಉಪನ್ಯಾಸಕ್ಕೆ ಆಚಾರ್ಯರ ಒಂದೇ ಒಂದು ವಾಕ್ಯದ ಉತ್ತರ, ಎರಡು ವಾಕ್ಯದ ಉತ್ತರ. ನಚ ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತಿ ಭಾವ. ಏನು ಹೇಳಿದೆ? ಗುರುರಾಜ, ಜಯಂತ, ಶ್ರೀಕಾಂತ, ರಾಮ ಅಂತಂದರೆ ಏನು ಸಿದ್ಧವಾದ ಅರ್ಥ. ಇದರಿಂದ ವ್ಯುತ್ಪತ್ತಿ ಹುಟ್ಟಂಗಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಉತ್ಪತ್ತಿ ಹುಟ್ಟಂಗಿಲ್ಲ. ವ್ಯುತ್ಪತ್ತಿ ಹುಟ್ಟಬೇಕಾದ್ರೆ ಇವ್ರ ಕಡೆ ನೋಡು, ಇವ ಗುಜರಾಜ ನೋಡು, ಇವನು ಶ್ರೀಕಾಂತ ನೋಡು ಅಂತ ಹೇಳಿದಾಗ ಕೂಸಿಗೆ ಅರ್ಥ ಆಗ್ತದೆ. ಅದಕ್ಕೆ ಆಚಾರ ಹೇಳಿದ್ರು, ಇದೇನು ಬೇಕಾಗಿಲ್ಲ, ನೀನು ಭಾಷಾಶಾಸ್ತ್ರ ಗೊತ್ತಿಲ್ಲ. ಕೂಸಿಗೆ ನಿಮ್ಮವ್ವನ ನೋಡು ಅಂತ ಹೇಳೋ ಬಸ್ ಬಂದಿಲ್ಲ. ನಿಮ್ಮವ್ವ, ಇವ ನಿಮ್ಮಪ್ಪ, ಇವ ನಿನ್ನ ತಮ್ಮ, ಇದು ಗಡಿಗೆ, ಇಷ್ಟೇ ಅದ. ಗಡಿಗಿನ ನೋಡು, ಗಡಿಗೆಯಿಂದ ನಿನಗೆ ಉಪಯೋಗ ಬೀಳ್ತದ, ಯಾವ ಕ್ರಿಯಾಪದ ಇಲ್ಲ, ಯಾವ ಕ್ರಿಯಾಪದವೂ ಬೇಕಾಗಿಲ್ಲ. ಸಿದ್ಧವಾದ ಪದಾರ್ಥಗಳಿಂದಲೂ ಆ ವಸ್ತುವಿನ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿದುಕೊಂಡಾಗ ಆವಾಗ ಸರ್ವೋತ್ತಮ ಸೃಷ್ಟಿಕರ್ತ ಅಂತ ತಿಳಿದುಕೊಂಡಾಗ ಹಾಗಾದರೆ ಇವನನ್ನು ಒಲಿಸಿದರೆ ನಾನು ಸಂಸಾರದ ಮುಕ್ತನಾಗ್ತೀನಿ ಅಂತ ನನಗೆ ಗೊತ್ತಾಗ್ತದೆ. ದೇವರನ್ನು ಉಪಾಸನೆ ಮಾಡುವಂತೆ ಕೂಡ ಹೇಳಬೇಕು ಅಂತೇನಿಲ್ಲ, ಅವನ ಬಗ್ಗೆ ಹೇಳಿಬಿಟ್ರೆ ಸಾಕು. ಇಲ್ಲ, ಇವರು ಆಚಾರ್ಯರು ಅವ್ರು ಒಳ್ಳೆಯ ಪ್ರವಚನ ಮಾಡ್ತಾರೆ, ಅನೇಕ ಗ್ರಂಥ ಪಾಠ ಹೇಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವನು ಹಾಗಾದ್ರೆ ನಾನು ಅವ್ರ ಪಾಠಕ್ಕೆ ಬರ್ತೀನಿ, ಅವ್ರದ್ದು ಪಾಠಕ್ಕೆ ಹೋಗು ಅಂತ ಹೇಳಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ನಿನ್ನ ಹೇಳಿದ ಪ್ರಕಾರ ಏನು ಕ್ರಿಯಾನ್ವಿತವಾಗಿ ಶಬ್ದಗಳು ಬರ್ತಾವೆ, ನಾವು ಒಪ್ತೀವಿ. ನಾವು ಕೂಡ ಅನ್ವಿತ ಅಭಿಧಾನವಾದಿಗಳೇ ನಾವು. ಆದರೆ ನಿನ್ನ ಕ್ರಿಯಾನ್ವಿತಾಭಿಧಾನ ಬೇಕಾಗಿಲ್ಲ. ಸಿದ್ಧವಾದ ಅರ್ಥದಲ್ಲಿಯೂ ಕೂಡ ಸಿದ್ಧಾನ್ವಿತ ಏವ ವ್ಯುತ್ಪತ್ತಿ ಗೃಹೀತೇ, ಸಿದ್ಧಾನ್ವಿತ ವಿಷಯದಲ್ಲಿ ವ್ಯುತ್ಪತ್ತಿ ಹುಟ್ಟುತ್ತದೆ ಆಚಾರ್ಯಿಷ್ಟು ಹೇಳಿದರು. ಇದರ ಮೇಲೆ ಟೀಕಾಕೃತ್ಪಾದರ ವಿವರಣೆ. ಮೊದಲಿನ ವಾಕ್ಯದ ವಿವರಣೆ ಇಲ್ಲಿ ತನಕ ಏನು 15 ಮಿನಿಟ್ ಹೇಳಿದ್ರು 20 ಮಿನಿಟ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಅದು ಆಗ ಆಚಾರ್ಯ ಇದಕ್ಕೆ ಹೇಳ್ತಾರೆ ಟೀಕಾಕೃತ್ಪಾದರು. ಅನ್ವಿತ ಗ್ರಹಣೇನ ಪ್ರಭಾಕರೈ ಕಾರ್ಯಾನ್ವಿತಾರ್ಥ ವ್ಯುತ್ಪಾದನಾಯ ಶಬ್ದಾನಾಂ ಅನ್ವಿತಾಭಿಧಾನ ಸಾಮರ್ಥ್ಯಂ ಸಮರ್ಥಿತ. ಪ್ರಾಭಾಕರರು ಮೀಮಾಂಸಕರು ಕಾರ್ಯದಲ್ಲಿಯೇ ಕ್ರಿಯೆಯನ್ನು ಇಟ್ಟುಕೊಂಡೇ ಶಬ್ದದ ಪ್ರಯೋಗ ಇದೆ ಅಂತ ತಿಳ್ಕೊಂಡಂತ ಹೇಳುವುದಕ್ಕೋಸ್ಕರ ಶಬ್ದಗಳು ಒಂದು ವಿಶಿಷ್ಟ ಅರ್ಥವನ್ನು ಇಟ್ಟುಕೊಂಡೇ ಉಚ್ಚರಿಸಲ್ಪಡ್ತವೆ ಅಂತನ್ನೋದನ್ನು ಮೊದಲು ಹೇಳಿದರು. ಅದು ತದ್ ಅಭಿಗಮ್ಯ, ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಅವರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಕೇವಲ ಕ್ರಿಯಾನ್ವಯದಲ್ಲಿ ಮಾತ್ರ ಶಬ್ದದ ಪ್ರಯೋಗ ಅಂತ ಹೇಳಿದರು. ಅದು ನಮಗೆ ಸಮ್ಮತ ಇಲ್ಲ. ಕಾರ್ಯಾನ್ವಯ ನಿಯಮಂ ವಿನ ನೋಡು ಅಂತ ಹೇಳದೇ ಹೊರತು, ಹೇಳದೇ ಇದ್ದರೂ ಸಹಿತ
ತಿನ್ನು ಅಂತ ಹೇಳದೇ ಇದ್ರೂ ಸಹಿತ ಅಮ್ಮ ಹಸಿವೆ ಆಗಿದೆ ಅಂತ ಕೂಸು ಬರ್ತದೆ, ಅನ್ನದ ಇಟ್ಟು ಹೇಳ್ತಾರೆ ತಿನ್ನು ಅಂತ ಹೇಳ್ಕೊಂಡು ತಿಂತೀವಿ. ಯಾಕೆಂತಂದ್ರೆ ಇದು ಮುಖ್ಯವಾಗಿರ್ತದೆ ಪ್ರವೃತ್ತಿಗೆ. ಅದಕ್ಕೆ ಅವ್ರು ಮುಂದೆ ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ ಶಬ್ದಾರ್ಥ ತೋಳ್ತಾರೆ. ಇಯಂ ಮಾತಾ, ಇಯಂ ಪಿತಾ, ನಿಮ್ಮಪ್ಪ, ನಿಮ್ಮವ್ವ ಅಂತ ಕೂಸಿ ಹೇಳಿದ್ರೆ ಕಲಿತದ. ನಿಮ್ಮಪ್ಪ ನೋಡು ತಿಳ್ಕೊ ಅಂತ ಹೇಳ್ಬೇಕಲ್ಲ, ಅವಶ್ಯಕತೆ ಇಲ್ಲ. ಅಷ್ಟು ಉದ್ದು ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಸಿದ್ಧವಾದ ಅರ್ಥದಲ್ಲಿಯೇ ಅರ್ಥಜ್ಞಾನ ವ್ಯುತ್ಪತ್ತಿ ಆಗ್ತದೆ. ವ್ಯುತ್ಪತ್ತಿ ಆದಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಿಯೆಗಳು ಕೂಡ ಆಗ್ತವೆ. ಇನ್ನು ನೀನು ಹೇಳಿದೆ ಕ್ರಿಯಾಜ್ಞಾನ ಇದ್ದರೆ ಸಾಕಾಗಂಗಿಲ್ಲ, ಕ್ರಿಯಾಫಲಜ್ಞಾನ ಇದ್ದರೆ ಸಾಕಾಗಂಗಿಲ್ಲ, ಕ್ರಿಯಾಫಲ ಸಂಬಂಧ ಇದ್ದರೆ ಸಾಕಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಮಾಡಬೇಕು ಅಂತನೋ ಇಚ್ಛೆ ಇದರಿಂದ ನಾನು ಪ್ರವರ್ತನ ಆಗ್ತಾನೆ ಅಂತ ನಾನು ಹೇಳಿದೆ. ಇದೇನು ಬೇಕಾಗಿದೆ? ಅದಕ್ಕೋಸ್ಕರ ನಾವು ಬೇರೆ ಕಡೆಗೆ ಹೇಳೇವಿ ಸುಧಾದಲ್ಲಿ, ಇಷ್ಟ ಸಾಧನವೇ ಪ್ರವೃತ್ತಿಗೆ ಮುಖ್ಯ ಕಾರಣ. ನನಗೆ ಇದು ಊಟ ಬಡಿಸೀವಿ, ಪಂಚಪಕ್ವಾನ್, ಇವತ್ತು ಪಂಚಪಕ್ವಾನ್ ಇಲ್ಲಕ್ಕೆ ವ್ರತ ಅಡಿಗೆ, ಆದ್ದರಿಂದ ಪಂಚಪಕ್ವಾನ್ ಇಲ್ಲ. ಆದರೆ ಊಟ ಬಡಿಸೀವಿ ಅಂದರೆ ಹಸಿವಾಗಿರ್ತಾರೆ, ಹೋಗಿ ಊಟ ಕೊಡ್ತಾನೆ, ಊಟಕ್ಕೆ ಹೋಗಿ ಕೊಡ್ರಿ ಅಂತ ಹೇಳೋ ಅವಶ್ಯಕತೆ ಬೀಳಂಗಿಲ್ಲ. ಆದ್ದರಿಂದಾಗಿ ಇಷ್ಟ ಸಾಧನ, ನನಗೆ ಹಸಿವೆ ಆಗಿದೆ, ತಿನ್ನಬೇಕು ಅಂತಿತ್ತು ಅಂತ ನನಗೆ ಇದರಿಂದ ಹಸಿವೆ ಹೋಗ್ತದೆ ಅಂತ ಗೊತ್ತಿದ್ರೆ ಪ್ರವರ್ತನ ಆಗ್ತಾನೆ. ಸಣ್ಣ ಹುಡುಗರು ಅವು ಬೇಕಾದಷ್ಟು ಹೇಳ್ತಾರೆ, ಹೋಮ್ವರ್ಕ್ ಮಾಡೋದು ಅಂತ ತಿಳ್ಕೊಂಡು ಅದಕ್ಕೆ ಆಟದೊಳಗೆ ಇಷ್ಟ ಇರ್ತದೆ. ಹೋಮ್ವರ್ಕ್ ಮಾಡುವಂದಾಕ್ಷಣಕ್ಕೇನು ಯಾಕೆ ಹೋಮ್ವರ್ಕ್ ಹೋಗಿದ್ರೆ ಕೂದುಗಳು ಆವಾಗ ನೀವು ಕ್ರಿಯಾನ್ವಿತ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ಅದರೊಳಗೆ ಇಂಟ್ರೆಸ್ಟೇ ಇಲ್ಲ, ಅದಕ್ಕೆ ಆಟದೊಳಗೆ ಇಂಟ್ರೆಸ್ಟ್ ಇದೆ, ಆಟಕ್ಕೆ ಪ್ರವೃತ್ತ ಆಗ್ತದೆ. ಆದ್ದರಿಂದ ಪ್ರವೃತ್ತಿಗೆ ಸಿದ್ಧಾರ್ಥದ ಜ್ಞಾನ ಇಷ್ಟ ಸಾಧನತ್ವ ಬೇಕು. ಪರಮಾತ್ಮನ ಸರ್ವೋತ್ತಮ ಸೃಷ್ಟ್ಯಾಧಿಕರ್ತ, ನನ್ನ ಉಸಿರಾಟವೂ ಅವನ ಮೇಲೆ ಅವಲಂಬಿಸಿದ, ನನ್ನ ಮಾತು ಅವನ ಮೇಲೆ ಅವಲಂಬಿಸಿದ, ನನ್ನ ವ್ಯವಹಾರವೂ ಅವನ ಮೇಲೆ ಅವಲಂಬಿಸಿದ. ಆದ್ದರಿಂದಾಗಿ ಇಂಥ ಪರಮಾತ್ಮನಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ ತಿಳ್ಕೊಂಡಂತನ್ನುವ ಇಷ್ಟ ಸಾಧನತ್ವ ಬಂತು. ನಾವು ಪರಮಾತ್ಮನೆಯಿಂದ ಜ್ಞಾನ ಅದಕ್ಕೆ ಬೇಕಾದ್ರೆ ಜ್ಞಾನ ಸಂಪಾದನೆ ಮಾಡ್ತೀವಿ, ಇತ್ಯಾದಿ ಮಾಡ್ತೀವಿ. ನನಗೆ ಇದು ಇಷ್ಟ ಅಂತನ್ನುವುದು ಒಂದು. ಎರಡನೆಯದ್ದು, ಕ್ರಿಯಾಪದ ಇಲ್ಲದೇ ಇದ್ದರೂ ಕೂಡ ಸಿದ್ಧಾರ್ಥದಲ್ಲಿ ಭಾಷೆಯ ಉತ್ಪತ್ತಿ ಅದ. ಅದನ್ನು ಭಾಷಾಶಾಸ್ತ್ರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಆ ಭಾಷೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆ, ಸೂಚನೆ. ಬರೀ ಅಂಗುಲಿ ನಿರ್ದೇಶ ಅಂತಲ್ಲ. ಅಂದಾಕ್ಷಣಕ್ಕೇನು ಈಗ ಮಂದಿ ಬಂದು ಕೂತ್ಕೊಂಡಿರ್ತಾರೆ, ಆ ನಂತರ ಶಿಷ್ಯ ಬಂದು ನನಗೆ ಕೇಳ್ತಾನೆ, ಹೋಗಾಗೆ ಅಂತೀನಿ, ನಾ ಏನು ಮಾಡ್ತೀನಿ ಅಂತಂದ್ರೆ ಹೇಳಂಗಿಲ್ಲ, ತುಂಬ ಹೇಗೆ ಉಪಾರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಆದ್ದರಿಂದ ಕ್ರಿಯಾ ಹೇಳಬೇಕು ಅಂತ, ಹೋಗು ಅಂತ ಹೇಳಬೇಕು ಅಂತ ನಿಯಮವಿಲ್ಲ. ಸೂಚನೆಯಿಂದಲೂ ಕೂಡ ಶಬ್ದದ ವ್ಯುತ್ಪತ್ತಿ ಆಗ್ತದೆ. ಅದರಿಂದಾಗಿ ಸದಾಗಮೇಕ ವಿಜ್ಞೇಯಂ, ಸಿದ್ಧಾರ್ಥದಲ್ಲಿಯೇ ಸಂಪೂರ್ಣವಾಗಿರ್ತಕ್ಕಂಥ ವೇದಗಳಿವೆ. ಇದು ನಿರ್ಣಯ ಹೇಳಿದೆ. ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳು, ಅನೇಕ ಆಕ್ಷೇಪಗಳು, ಅನೇಕ ಉತ್ತರಗಳು ಸುಧಾದಲ್ಲಿ ಬಹಳ ವಿಸ್ತಾರವಾಗಿದೆ. ಇಲ್ಲಿ ಎಷ್ಟು ಬೇಕು ಅಷ್ಟು ತತ್ವಜ್ಞಾನ ಕೊಟ್ಟಿದೆ. ಇಂಥದಕ್ಕೋಸ್ಕರ ನಮಗೆ ಟೀಕಾಕೃತ್ಪಾದರ ಸಹಾಯ ಪ್ರತಿ ಹೆಜ್ಜೆ ಹೆಜ್ಜೆಗೂ ಬೇಕಾಗ್ತದೆ. ನೀವೆಲ್ಲ ಸುಧಾ ಓದಲಿಕ್ಕೆ ನಿಮ್ಗೆ ಗೊತ್ತದೆ. ಆನಂತರ ಅನೇಕ ಗ್ರಂಥಗಳನ್ನು ಕೇಳಿರಿ, ಪ್ರಮಾಣ ಪದ್ಧತಿ ಕೇಳಿರಿ. ಪ್ರಮಾಣ ಪದ್ಧತಿಯೊಳಗೆ ಎಷ್ಟು ಒಂದು ಶಬ್ದದ ಹಿಂದೆ ಎಷ್ಟು ವಿಷಯದ ಅರ್ಥವನ್ನು ತೋರಿಸ್ಕೊಡ್ತಾರೆ. ಪ್ರಮಾಣ ಪದ್ಧತಿಯೊಳಗೆ ಪ್ರಮಾಣ ಲಕ್ಷಣ ಓದಿದ್ರೆ ಟೀಕಾಕೃತ್ಪಾದರ ವೈಶಿಷ್ಟ್ಯ ಗೊತ್ತಾಗ್ತದೆ. ಆಚಾರ್ಯರ ದೂರ ಇರ್ತಕ್ಕಂಥ ಸಂಬಂಧಗಳನ್ನು ಯಾಕೆ ಹೆಚ್ಚಿಕೊಡ್ತಾರೆ ಅಂತ ತಿಳ್ಕೊಳ್ತೇವೆ. ಆದ್ದರಿಂದ ಇಂಥ ಒಂದು ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ನಾವು ಬಂದೀವಿ. ನಮ್ಮ ಜೀವನದ ಉದ್ದೇಶ ಒಂದು ಸಲ ಆದರೂ ನಮ್ಮ ಆಚಾರ್ಯರ ಟೀಕಾಕೃತ್ಪಾದ ಗ್ರಂಥ ಓದಬೇಕು ಅಂತನೋ ನಿಶ್ಚಯ ನಾವು ಪ್ರತಿಯೊಬ್ಬರು ಮಾಡಲಿಕ್ಕೆ ಬೇಕು. ಗಳಿಸ್ತೇವೆ, ಮಕ್ಕಳಿದ್ದಾರೆ, ಮಕ್ಕಳಿಗೆ ಮನೆ ಮಾಡಿಕೊಡ್ತೀವಿ, ಅದನ್ನು ಮಾಡಿಕೊಡ್ತೀವಿ, ಇದನ್ನು ಮಾಡಿಕೊಡ್ತೀವಿ, ಎಲ್ಲ ನಿಜ. ಇದು ಯಾವುದೂ ನಮ್ಮ ಜೊತೆಗೆ ಬರೋಂಗಿಲ್ಲ. ನಮ್ಮ ಜೊತೆಗೆ ಬರತಕ್ಕಂಥದ್ದು ನಾವು ಪಡೆದ ಜ್ಞಾನ, ನಾವು ಮಾಡಿರ್ತಕ್ಕಂಥ ಸಂಧ್ಯಾವಂದನ, ಹೋಮ, ಹವನ, ನಿತ್ಯ ನೈಮಿತ್ತಿಕ ಕರ್ಮದ ಫಲ. ಇವರಿಬ್ಬರು ನಮ್ಮ ಜೊತೆಗೆ ಬರ್ತಾರೆ. ಇನ್ನು ನಮ್ಮ ಮಗ ಏನು ಮಾಡ್ತಾನಂತ, ಮಗನೂ ಪಡಿಬೇಕು ಅಂತ ಇಚ್ಛಲೇಬೇಕು. ಯಾಕೆಂದರೆ ಮುಂದೆ ಮಗ ನಮ್ಮ ಅನಾನುಕೂಲತೆಯಿಂದ ನಮ್ಮ ನರಕಾದಿ ಅನರ್ಥಗಳಾಗಿತ್ತು ಅಂತಂದರೆ
ಮಗ ಮಾಡ್ತಕ್ಕಂಥ ಶ್ರಾದ್ದಾದಿಗಳಿಂದ ನಮ್ಗೆ ಉತ್ತಮ ಗತಿ ಸಿಗ್ತದೆ. ಅವನು ಮಾಡೋ ಗೋದಾನದಿಂದ ವೈತರಣಿನ ದಾಟಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಭೀಮಸೇನದೇವರು ಇದೇ ಹೇಳಿದರು. ಕಾಷ್ಟವಿಷ್ಟ ಆವಾಗ ದ್ರೌಪದಿಯನ್ನು ದುರ್ಯೋಧನ ಹೇಳ್ತಾನೆ, ದುಶ್ಯಾಸನ ನನ್ನ ಮನೆ ಕರ್ಕೊಂಡು ಹೋಗಿ ಅಂತೇಳಿ ಆವಾಗ ಭೀಮಸೇನದೇವರು ಅದು ಹೇಳ್ತಾರೆ, ಅರ್ಜುನ, ಮನುಷ್ಯ ಈ ಶರೀರ ಅನಿಶ್ಚಿತ, ಇದೊಂದು ಕಟ್ಟಿಗೆ ಅಂತೆ, ಪ್ರಾಣ ಹೋದ್ಮೇಲೆ ಸುಟ್ಟಾಗ್ಬಿಡ್ತಾರೆ, ಕಟ್ಟಿಗೆ ಸುಟ್ಟಾಗ್ಬಿಡ್ತಾರೆ. ಆದ್ದರಿಂದಾಗಿ 3 ಮಾತ್ರ ನಮ್ಮ ಹಿಂದೆ ಉಳಿತವೆ ನಾವು ಹೋದ್ಮೇಲೂ ಕೂಡ. ಒಂದು ಅದು ಕರ್ಮ, ವಿದ್ಯಾ, ಸುತಾಯಿತಿ. ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ ಪುಣ್ಯ ಪಾಪಗಳು ನಮ್ಮ ಹಿಂದೆ ಬರ್ತಾವೆ, ನಾವು ಪಡೆದ ಜ್ಞಾನ ಮುಂದೆ ಬರ್ತವೆ. ನೀವು ಅನ್ಬೋದು ಇಷ್ಟೆಲ್ಲ ವಯಸ್ಸಾದಮೇಲೆ ನಾವು ಓದ್ಲಿಕ್ಕೆ ಚಾಲು ಮಾಡೀವಿ, ಯಾವಾಗ ಮುಗಿಸ್ಬೇಕು ಅಂತ ಏನು ಕಾಣೋದು. ಮುಂದೆ ನಮ್ದು ದೇವರು ಮತ್ತೆ ನಿಮಗೆ ಒಳ್ಳೆ ಪಂಡಿತರ ಮನೆಯಾಗೇ ಜನ್ಮ ಕೊಡ್ತಾರೆ. ಆ ಅಶ್ಯೂರೆನ್ಸ್ ಮೇಲೆ ಓದ್ತಿದ್ವಿ. ಹೌದು, ಆಶ್ಯೂರೆನ್ಸ್ ಮೇಲೆ ಯಾಕೆ ಯೋಗ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದ ಪ್ರಕಾರ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥ ನಾವು ಓದಬೇಕು ಅಂತ ಅನ್ನೋದು ಮನಸ್ಸಿನೊಳಗೆ, ಈ ಜೀವನದೊಳಗೆ ನಾವು ಟೀಕಾರ ಒಂದು ಗ್ರಂಥ ಆದರೂ ಪೂರ್ತಿ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ಇಚ್ಛೆ ನಮಗಿರಬೇಕು. ಇವತ್ತಿನ ದಿವಸ ನಾವೆಲ್ಲರೂ ಅದನ್ನು ಸಂಕಲ್ಪ ಮಾಡಬೇಕು. ಯಾಕೆಂತಾರೆ ವಿಷ್ಣು ತೀರ್ಥರು ಹೇಳ್ತಾರೆ ಏನಂತ ತಿಳ್ಕೊಂಡಂತಂದ್ರೆ, ಜಯತೀರ್ಥ ಕೃತೇ ಪ್ರವಣ ಶ್ರೀಮದ ಟೀಕಾಕೃತ್ಪಾದರು ಬರೆದ ಒಂದು ಗ್ರಂಥವನ್ನು ಯಾರು ಓದಿ ತಿಳಿದುಕೊಳ್ಳುತ್ತಾನೆ ನ ಪುನಃ ಭವಭಾಗ್ ಭವತಿ, ಅವನು ಪುನಃ ಸಂಸಾರ ಕಾಣಂಗಿಲ್ಲ. ಅಂದರೆ ಅವನಿಗೆ ಮುಕ್ತಿ ನಿಶ್ಚಿತ. ಹಾಂ, ಮುಂದೆ ತಾಕಿದ ಮನುಜರಿಗೆ ಎಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಅವ್ರ ಹೆಸರನ್ನೇ ತೋರಿಸ್ಕೊಡ್ತಾರೆ. ಏನು ಅಂತಿಕೊಂಡಂತಂದ್ರೆ, ಜ ಎಂದರೆ ಜಯಶೀಲನಾಗ್ತಾನೆ. ಆ ನಂತರ ಯ ಅಂದರೆ ಯಮ ಅನಿಸ್ತಾನೆ, ಅಂದರೆ ನಮಗೆ ನರಕ ಆಗಂಗಿಲ್ಲ. ತಿ ಅಂತ ಹೇಳ್ಕೊಂಡಂದ್ರೆ ತಿಮಿರ ಅಜ್ಞಾನ ಅದ್ದಾಗ ಹೊರಟೋಗ್ಬಿಡ್ತಾರೆ. ಥ ಅಂತ ತಿಳ್ಕೊಂಡಂತಂದರೆ ನಮ್ಮ ತಾಪತ್ರಯಗಳು ದೂರ. ಆದ್ದರಿಂದಾಗಿ ಜಯತೀರ್ಥ ಅಂತ ತಿಳ್ಕೊಂಡಂದ್ರೆ ಒಂದೇ, ಟೀಕಾಚಾರ್ಯರು ಅಂತ ಕೂಡ ಅಂದರೆ ಒಂದೇ. ಈ ರೀತಿಯಾಗಿರ್ತಕ್ಕಂಥ ಅದ್ಭುತ ಉಪಕಾರಕರು ಟೀಕಾಕೃತ್ಪಾದರು. ಇನ್ನು ಅವರೇ ಬರೀ ವಿದ್ಯಾ ಕೊಡ್ತಾರೆ, ನಮ್ಗೆ ಬೇಡಿದ ಕೊಡೋಂಗಿಲ್ಲ ಅಂತೇನಿಲ್ಲ. ಟೀಕಾಕೃತ್ಪಾದ ನೆನೆಸಿದ್ರೆ ನಿಮ್ಗೆ ಬೇಡಿದ ಎಲ್ಲವೂ ಇಚ್ಛಾಪೂರ್ತಿ ಆಗ್ತದೆ. ಆದರೆ ಆ ಶ್ರದ್ಧೆ, ಆ ವಿಶ್ವಾಸ ನಮ್ಗೆ ಬೇಕು. ಈಗಾಗಲೇ ಭಾಳ ಲೇಟ್ ಆಯಿತು. ಆದ್ದರಿಂದಾಗಿ ಹೇಳು. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಿಮ್ಮ ಗ್ರಂಥವನ್ನು ಓದುವ ಭಾಗ್ಯ ನಮಗೆ ಕೊಡ್ರಿ ಅಂತಕೊಂಡು ನೀವೆಲ್ಲರೂ ಇವತ್ತಿನ ದಿವಸ ಬಂದಿದ್ದೀರಿ. ಇವತ್ತಿನ ಈ ನಿಮ್ಮ ಶ್ರವಣ ಅಂತಕ್ಕಂಥ ಸೇವಾ, ಪ್ರವಚನ ಅಂತನ ಸೇವೆ ನಾವು ದೇವರ ಪಾದಾಂತರ ಸಮರ್ಪಣೆ ಮಾಡೋಣ.
ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜದ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾಲಿಕಂ ಪ್ರಿಯನಯಾಮೋ ವಾಸುದೇವಂ ದೇವತಾನಂದಲಾಸಂ ಶ್ರೀಕೃಷ್ಣಾರ್ಪಣಂ.